ಟಿ ನರಸೀಪುರ ತಾಲೂಕಿನ ಗೋಪಾಲಪುರ ಸರ್ವೆ ನಂಬರ್ 7ರಲ್ಲಿ ಮಾದಿಗ ಸಮುದಾಯದ 210 ಕುಟುಂಬಗಳನ್ನು ಒಕ್ಕಲೆಬ್ಬಿಸಿ ಬೀದಿಗೆ ತಳ್ಳಿರುವ ಘಟನೆ ವಿರೋಧಿಸಿ ಕೋಡಿಹಳ್ಳಿಯ ಆದಿ ಜಾಂಬವ ಬೃಹನ್ಮಠದ ಷಡಕ್ಷರಿ ಮುನಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಗೋಪಾಲಪುರದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಗೋಪಾಲಪುರದ ನನ್ನ ಸಮುದಾಯದ ಕುಟುಂಬಗಳನ್ನು ಬೀದಿಗೆ ತಳ್ಳಿರುವುದು ಎಷ್ಟು ಸರಿ? ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಸಮುದಾಯದ ನೊಂದ ಕುಟುಂಬಗಳಿಗೆ ನ್ಯಾಯ ಕೊಡಬೇಕಿದೆ. ಕೊಡದೆ ಹೋದ ಪಕ್ಷದಲ್ಲಿ ನೊಂದ ಕುಟುಂಬಗಳ ಸಮೇತ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಎಂದು ಸರ್ಕಾರಕ್ಕೆ ಕೋಡಿಹಳ್ಳಿಯ ಶ್ರೀ ಷಡಕ್ಷರಿ ಮುನಿ ಸ್ವಾಮೀಜಿ ತಿಳಿಸಿದರು. ಆದಿ ಜಾಂಬವ ಜನಸಂಘ ರಾಜ್ಯ ಸಮಿತಿ ಪಾದಯಾತ್ರೆಗೆ ಬೆಂಬಲ ಸೂಚಿಸಿ ರಾಜ್ಯಾಧ್ಯಕ್ಷರಾದ ಮುನಿಕೃಷ್ಣಯ್ಯ ಮಾತನಾಡಿ, ಗೋಪಾಲಪುರದ ಸಮಸ್ಯೆ ಇಡೀ ರಾಜ್ಯವ್ಯಾಪಿ ವಿಸ್ತರಿಸಿದ್ದು, ಸಚಿವರು ಕೂಡಲೇ ಸಮಸ್ಯೆ ಬಗೆಹರಿಸಬೇಕು. ನಿಮ್ಮಯ ಇಂತಹ ನಡೆಯನ್ನ ಆದಿ ಜಾಂಬವ ಜನಸಂಘ ತೀವ್ರವಾಗಿ ಖಂಡಿಸುತ್ತದೆ ಎಂದರು. ಟಿ ನರಸೀಪುರ ಪುರಸಭೆಯ ಸದಸ್ಯರಾದ ಅರ್ಜುನ್ ರಮೇಶ್, ಎಜೆಎಸ್ ಸಂಘಟನೆಯ ಉಪಾಧ್ಯಕ್ಷರಾದ ರಾಮಾಂಜಿ ವೈ, ಕಾರ್ಯದರ್ಶಿ ವಕೀಲರಾದ ಮೂರ್ತಿ ಕುಮಾರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಸವರಾಜು, ಮರಡಿಪುರ ರವಿಕುಮಾರ್, ಹೈಕೋರ್ಟ್ ವಕೀಲರಾದ ಗೋಪಾಲಪುರದ ಪ್ರಕಾಶ್, ರವೀಂದ್ರ, ಹೇಮಂತ್ ಸೇರಿದಂತೆ ನೂರಾರು ಮಾದಿಗ ಸಮುದಾಯದ ಸದಸ್ಯರು ಭಾಗವಹಿಸಿದ್ದರು. ನೆಲೆಯಿಲ್ಲದ ಊರಿಲ್ಲದ ನನ್ನ ಜನತೆ, ಅದು ಸಂಖ್ಯೆ ಎಷ್ಟಾದರೂ ಇರಲಿ, ಅಷ್ಟೂ ಸಂಖ್ಯೆಯ ಅವಲಂಬಿತ ಕುಟುಂಬದ ಸದಸ್ಯರೇ ನಮ್ಮೊಂದಿಗೆ ಪುರಸಭಾ ಸದಸ್ಯರಿದ್ದಾರೆ, ನಮ್ಮವರೇ ಇದ್ದಾರೆ, ಅರ್ಜುನ್ ಇದ್ದಾರೆ, ಮಂಜುನಾಥ್ ಬೆಂಬಲ ಇದ್ದಾರೆ, ಹೋರಾಟಗಾರರ ಬೆಂಬಲ ಇದೆ. ಇಲ್ಲಿ ಎಲ್ಲ ಮಿಡಿ ಮಾದಿಗ ಮನಸ್ಸುಗಳು ನಮ್ಮ ಅದು ನನ್ನ ಸಮುದಾಯದ ಜನ ಮತ್ತು ಗೌರವಾನ್ವಿತ ಮಾಧ್ಯಮದವರು. ಈ ಕೆಲಸನ, ಈ ಹೋರಾಟವನ್ನು ನೀವು ತುಂಬ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀರ ಅಂತಲೂ ನನಗೆ ಗೊತ್ತು. ಆಮೇಲೆ ಸುಮಾರು ದಿನ ನೀವು ಮುಷ್ಕರ ಹೂಡಿರೋದು ಗೊತ್ತು. ಅದಕ್ಕೆಲ್ಲ ಸರಿಯಾದ ಸಮಂಜಸವಾದ ನ್ಯಾಯ ನಿಮಗೆ ದೊರಕಿಲ್ಲ ಅನ್ನುವಂಥದ್ದು ನಮಗೂ ಗೊತ್ತು, ನಿಮಗೂ ಗೊತ್ತು. ಈಗ ಆಗಬೇಕಾದಂಥ ಕೆಲಸ, ಯಾರು ನಿರಾಶ್ರಿತರಿದ್ದೀರ, ನೀವು ಯಾರು ಸೂರಿಲ್ಲದವರಿದ್ದೀರ, ನಮಸ್ಕಾರ, ಯಾರು ಇದುವರೆಗೆಲ್ಲ ಈ ಭಾಗದಲ್ಲಿ ವಾಸ ಮಾಡಲಿಕ್ಕೆ ಇದ್ರಿ ಅಥವಾ ಈ ಪ್ರದೇಶದಲ್ಲಿ ನಮಗೆ ಕೊಡಿ ಜಾಗ ಇಲ್ಲ ಅಂತ ಆಹ್ವಾನನ ಕೇಳ್ಕೊಂಡಿದ್ರಿ, ಅಂಥವರ ಮುಂದೆ ಈಗ ಒಂದು ಕೆಲಸ ಇದೆ. ನಾವು ಯಾರೂ ಕೂಡ ಹೋರಾಟವನ್ನು ಕೈ ಬಿಡಬಾರದು. ಯಾವಾಗ ನೀವು ಹೋರಾಟವನ್ನು ಅಥವಾ ಇದನ್ನು ಬಿಡ್ತೀರಾ, ಆಗ ಫಲಿತಾಂಶ ಸಿಗೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಕಾನೂನಾತ್ಮಕವಾಗಿ ನಿಯಮಬದ್ಧವಾಗಿ ನಡ್ಕೊಳ್ಳೋಣ. ಬರೀ ಉತ್ತರಗಳೇ ಸಿಕ್ಕಿ ಫಲಿತಾಂಶ ಸಿಗದೆ ಹೋದಲ್ಲಿ ನನ್ನ ಈ ಭಾಗದ ಎಲ್ಲ ನಾಯಕರುಗಳೊಂದಿಗೆ ಮಾತನಾಡಿ ಇದಕ್ಕೆ ಯಾರು ಬೆಂಬಲವಾಗಿ ನಿಂತಿದ್ದಾರೆ, ಯಾವ ಮಿಡಿಯುವ ಮನಸ್ಸುಗಳವ್ರ ಜೊತೆಗಿದ್ದುಕೊಂಡು ಮತ್ತೊಮ್ಮೆ ಚಿಂತನೆ ನಡೆಸಿ ಯಾವ ಹಂತದ ಏನು ಮತ್ತೆ ಪ್ರಕ್ರಿಯೆ ಮಾಡಬಹುದು ಅನ್ನುವಂಥದ್ದನ್ನು ಮಾಡೋಣ. ಅದು ಇಷ್ಟಕ್ಕೆ ಮುಗಿದರೆ ಬಹಳಷ್ಟು ಸಂತೋಷ. ಅದಕ್ಕೆ ನೀವು ಹೇಳ್ತೀನಿ, ನಿಮ್ಮಲ್ಲಿ ಒಗ್ಗಟ್ಟಿದೆ. ನಿಮ್ಮಲ್ಲಿ ಎಲ್ಲಿ ಒಗ್ಗಟ್ಟಿರ್ತದೆ ಅಲ್ಲಿ ಕೆಲಸ ಆಗುತ್ತೆ. ವ್ಯಕ್ತಿಗೆ ಅನ್ಯಾಯ ಆದರೂ ಅದು ನನ್ನ ಸಮಾಜಕ್ಕೆ ಅನ್ಯಾಯ ಆದಂಗೆ, ಇಡೀ ವ್ಯವಸ್ಥೆಗೆ ಅನ್ಯಾಯ ಆದರೂ ಕೂಡ ಇಡೀ ರಾಜ್ಯದ ಮಾದಿಗರಿಗೆ ಅನ್ಯಾಯ ಆದಂಗೆ. ಬರೀ ನರಸೀಪುರದ ಮಾದಿಗರಿಗೆ ಅಷ್ಟೇ ಅಲ್ಲ, ಇದು ಇಲ್ಲಿ ನಮಗೆ ಅನ್ಯಾಯ ಆದರೆ ನನ್ನ ಭಾಗದಲ್ಲೂ ನನ್ನ ಸಮಾಜಕ್ಕೆ ಅಂದರೆ ನಿಮಗೆ ಅನ್ಯಾಯ ಆದರೆ ನಮಗೂ ಕೂಡ ನಡಿಬೇಕಾಗ್ತದೆ. ಆ ಕೆಲಸವನ್ನು ನಾವೆಲ್ಲರೂ ಮುಂದಿನ ದಿನದಲ್ಲಿ ಮಾಡೋಣ. ನಿಮಗೆ ನ್ಯಾಯ ಸಿಗೋವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ ನಿಯಮಿತವಾಗಿ. ಕಾಲಕಾಲಕ್ಕೆ ಇಲ್ಲಿನ ಪ್ರಾಜ್ಞರು ಪೂಜ್ಯನೀಯ ಷಡಕ್ಷರಿ ಸ್ವಾಮೀಜಿಯ ಪಾದಗಳಿಗೆ ನಮಸ್ಕರಿಸ್ತಾ, ಎಲ್ಲ ಇಲ್ಲಿ ಅನೇಕರಿದ್ದಾರೆ. ಮೊದಲನೇದಾಗಿ ನಾವು ಗೋಪಾಲ್ಪುರದವ್ರು ಕ್ಷಮೆ ಕೇಳಬೇಕು. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥವರೆಲ್ಲ ಈ ಸಮಾಜದ ಮುಖಂಡರು, ಅವರೆಲ್ಲ ಪಾಪ ಪದೇ ಪದೇ ಮಾತಾಡೋ ವಿಚಾರ ಅಲ್ಲ. ನಾನು 2 ವಿಚಾರಗಳು ಸ್ಪಷ್ಟವಾಗಿ ಹೇಳ್ತೀನಿ. ಬೇರೆ ಸಮಾಜದ ಯಾರಾದ್ರೂ ಒಬ್ಬ ಬಂದು ಒಂದು ಕೋಲ್ ನಡೆದಕ್ಕೂ ಕೂಡ ನಾನು ಯಾವುದೇ ಕಾರಣ, ಒಂದು ಸಣ್ಣ ಇತಿಹಾಸ ಇದೆ. ಯಾವಾಗ್ಲೂ ಊರಿನ ಪರವಾಗಿರ್ತೀನಿ. ಇನ್ನೊಂದು ವಿಚಾರ ನಿಮ್ಮೆಲ್ಲರ ಮುಂದೆ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ.
ನಾವು ಎಲ್ಲ ಜಾಗಗಳಿಗೂ ಸಿದ್ಧ ಇರಬೇಕಾಗುತ್ತೆ. ಆ ತರದ ವಿಚಾರ ಬಂದಾಗ ಈ ಊರು, ಈ ಸೈಟಿನ ಜಾಗದಲ್ಲಿ ನನ್ನದಾಗ್ಲಿ ನನ್ನ ಕುಟುಂಬದಾಗ್ಲಿ ಒಂದಡಿ ಜಾಗ ಕೂಡ ನನ್ಗೆ ಯಾವ್ದೋ, ನಾವು ಮಾದೇವಪ್ಪನವರಿಗೆ ಅವರ ಮನೆ ಆಸ್ತಿ ಕೇಳ್ತಾ ಇಲ್ಲ, ಅಥವಾ ಸರ್ಕಾರಕ್ಕೆ ಅವರ ಮನೆ ಆಸ್ತಿ ಕೇಳ್ತಾ ಇಲ್ಲ. ಅವರು ಗೌರವಾನ್ವಿತ ಸಚಿವರು. ನಾನು ಅವ್ರನ್ನ ಈಗಲೂ ಕೂಡ ಗೋಪಾಲ್ಪುರದ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಈ ವೇದಿಕೆ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಇದು ಬರೀ ಮಾದೇವಪ್ಪನವ್ರ ಕ್ಷೇತ್ರ ಅಲ್ಲ, ಇದು ವರ್ಣಾನು ಸೇರುತ್ತೆ. ಇಲ್ಲಿ ಎರಡು ಅಕ್ಕಪಕ್ಕ 2 ಮುಖ್ಯಮಂತ್ರಿಗಳಿರುವಂತ ಕ್ಷೇತ್ರ. ಸರ್, ನೀವೇ ಕೆಲವು ದಿನಗಳಿಂದ ಒಂದು ಸೈನ್ ಹಾಕೊಟ್ಟಿದ್ದೀರಾ ಸರ್. ನಾನು ಮಾಧ್ಯಮದವ್ರ ಮುಖಾಂತರ ಮುಖ್ಯಮಂತ್ರಿಗಳು ಮನವಿ ಮಾಡ್ತಿದ್ದೀನಿ. ನೀವೇ ಇದು ಗೋಪಾಲ್ಪುರದ ಗ್ರಾಮಸ್ಥರಿಗೆ ಇದು ಸೇರ್ಬೇಕಾಗುತ್ತೆ, ಇದು ನೀವೆಲ್ಲ ಕೂತಿ ತೀರ್ಮಾನ ಮಾಡಿ ಅದನ್ನ ಹಂಚಬೇಕು ಅಂತ ನಿಮ್ಮ ಕಚೇರಿಯಿಂದ ಬಂದಿರತಕ್ಕಂತ ಒಂದು ಪತ್ರ ನನ್ನ ಹತ್ರ ಇದೆ ಸರ್. ದಯವಿಟ್ಟು ನಿಮ್ ಸಹಿಗೆ ಒಂದು ಬೆಲೆ ಇದೆ ಅನ್ಕೊಂಡಿದ್ದೀನಿ ನಾನು. ದಯಮಾಡಿ ಅದನ್ನ ಬೇರೆ ರೀತಿ ಪೋಟ್ರೆ ಮಾಡ್ಕೊಂಡು ನಾಳೆ ಇನ್ಯಾರನ್ನೋ ಕರ್ಕೊಂಡ್ಬಂದ್ ಸರ್, ಇಲ್ಲೆಲ್ಲ ಆಗೋ ಹೋಗು ಮಾತುಗಳು ನಡೀತಾ ಇದೆ. ಇಲ್ಲೇನೋ ಸ್ಟೇಡಿಯಂ ಮಾಡ್ಬಿಡ್ತಾರಂತೆ, ಇಲ್ಲಿ ಯಾರೋ ಬೇರೆ ಬಂದು ಅರ್ಜಿ ಹಾಕ್ಬಿಡ್ತಾರಂತೆ. ಅವತ್ತಿನ ದಿನ ಬಹುಶಃ ಇಲ್ಲಿರೋ ಎಷ್ಟು ಹೋರಾಟಗಾರರು ಯಾರ್ಯಾರು ಏನೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾನು ನಿಮ್ಗೊಂದು ವಿಚಾರ ಹೇಳ್ತೀನಿ, ಬರೀ ಸೈಟ್ ಬೇಕು ಅಂತ ಯಾರೋ ಕರೆದಾಗ ಬಂದು ಕೂರೋದು, ಅಥವಾ ಇಲ್ಲೇನೋ ಒಂದ್ ಸಭೆ ಸೇರ್ತಾ ಇದೀವಿ ಅಂತ ಸೇರೋದು, ಯಾವಾಗ್ಲೂ ಅಡಿಗೆ ಮಾಡ್ಕೊಳ್ಳೋದು, ತಿನ್ನೋದು, ಅದೆಲ್ಲ ಹೋರಾಟ. ಅಂತ ಸಂದರ್ಭ ಬಂದ್ರೆ ನನ್ನ ರಕ್ತ ಕೊಡೋದಕ್ಕೆ ಬೇಕಾದ್ರೂ ನಾನು ಈ ಜಾತಿ ಪರವಾಗಿ ಇರ್ತೀನಿ ಅಂತ ಇವತ್ತು ನನ್ನಲ್ಲಿರೋರು ಎಲ್ಲರಿಗೂ ಆ ಗಂಗಮ್ಮನ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ. ಮೊದಲು ಯಾರನ್ನಾದ್ರೂ ಇಲ್ಲಿ ಬಲಿ ತಗೊಂಡು ನೀವು ಕಟ್ಟೋದಾದ್ರೆ ಅದನ್ನ ನನ್ನನ್ನೇ ತಗೊಳ್ಳಿ ಅನ್ನೋ ಮಾತನ್ನು ಕೂಡ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಆಗುತ್ತೆ. ಯಾಕಂದ್ರೆ ಕೆಡಿಪಿ ವಿಚಾರದಲ್ಲಿ ಡೆವಲಪ್ಮೆಂಟ್ ಗಳ ಬಗ್ಗೆ ಚರ್ಚೆ ಮಾಡ್ತೀರಾ ನೀವು, ಆದ್ರೆ ಇದು ನೀವು ಡೆಮಾಲಿಷ್ ಮಾಡೋದಕ್ಕೆ ನೀವು ಕೆಡಿಪಿಗೂ ಆಶ್ರಯ ಸಮಿತಿಗೆ ಸೇರಿರ್ತಕ್ಕಂಥ ಜಾಗಕ್ಕೂ ಬಹುಶಃ ನನಗೆ ಅದು ಯಾವ ಆಧಾರದ ಮೇಲೆ ನೀವು ಹೇಳ್ತಿದ್ದೀರೋ ಗೊತ್ತಿಲ್ಲ. ಇನ್ನೊಂದು ವಿಚಾರ ಹೇಳ್ತೀನಿ, ಮಾನ್ಯ ಪುರಸಭಾ ಅಧಿಕಾರಿಗಳು ಇದಕ್ಕೆ ನೀರಿನ ವ್ಯವಸ್ಥೆ ಮತ್ತು ಲೈಟಿನ ವ್ಯವಸ್ಥೆ ಮಾಡಿರ್ತೀರ. ನೀವು ಅದು ಮಾಡಿದ ಮೇಲೆ ನೀವು ಮತ್ತೆ ಸದಸ್ಯರೆಲ್ಲ, ನಾನು ನಮ್ಮ ಮುನ್ಸಿಪಾಲಿಟಿ ಸದಸ್ಯರಿಗೂ ಕೂಡ ಕೇಳ್ತಿದ್ದೀನಿ, ಅಲ್ಲ ಸ್ವಾಮಿ ನೀವೆಲ್ಲ ಕುತ್ಕೊಂಡು ಮೀಟಿಂಗ್ ನಲ್ಲಿ ಅವತ್ತೇನಾದ್ರೂ ಗೊತ್ತಿಲ್ಲ ನನಗೆ, ನೀವೇನಾದ್ರೂ ಗೋಪಾಲ್ಪುರ ಅಂದ್ರೆ ಟಿ ನರಸೀಪುರದೊಳಗೆ ಇನ್ನೊಂದು ಯಾವ್ದಾದ್ರು ಗೋಪಾಲ್ಪುರ ಇದೆ ಅಂತ ನಿಮ್ ಗಮನದಲ್ಲಿತ್ತ ಏನೋ ಗೊತ್ತಿಲ್ಲ. ನನ್ನ ಸ್ನೇಹಿತರೆ, ನೀವುಗಳು ಎಲ್ಲ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿರ್ತೀರಾ, ಇಲ್ಲ ಇದಾಗಬೇಕು ಗೋಪಾಲ್ಪುರ ಜನಗಳಿಗೆ ಆಗ್ಬೇಕು ಅಂತ ನೀವು ಕೂಡ ಕೂತಿ ಎಲ್ಲ ಸಹಿ ಮಾಡಿ ನಾವು ಒಂದು ರೆಸಲ್ಯೂಷನ್ ಏನೋ ಮಾಡಿ ಇದೆಲ್ಲ ತೀರ್ಮಾನ ಮಾಡಬೇಕು ಅಂತ ಮಾಡಿರ್ತೀವಿ. ನೀವು ಯಾಕೆ ಇಂಥದ್ದೊಂದು ತಗೋಬೇಕನ್ನೋದು ವಹಿಸಕ್ಕೂ ಮುಂಚೆ ಇನ್ನೊಂದು ಮೀಟಿಂಗ್ ಎಲ್ಲ ಸದಸ್ಯರನ್ನು ತೋರಿಸಿ ಏನ್ ಮಾಡ್ಬೋದು ಅಂತ ಚರ್ಚೆ ಮಾಡದೆ ಯಾಕೆ ಏಕಾಏಕಿ ನಿಮ್ ಟಾರ್ಗೆಟ್ ಏನಾಗಿತ್ತು ಅದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಈಗ ಆಲ್ರೆಡಿ ರಾಜ್ಯದಲ್ಲೆಲ್ಲ ಕಡೆ ಒಳ ಮೀಸಲಾತಿಯ ದೊಡ್ಡ ಹೋರಾಟ ನಡೀತಿದೆ. ಆ ಸಂದರ್ಭದಲ್ಲಿ ನೀವು ಆಲ್ರೆಡಿ ಸರ್ಕಾರದವರು ನೀವು ಮಾದಿಗರ ವಿರೋಧಿ ಅನ್ನೋ ಒಂದು ಹಣೆಪಟ್ಟಿನ ಹೊಂದ್ಕೊಂಡಿದ್ದೀರಾ. ದಯಮಾಡಿ ಈ ಕೆಲಸನ ಮಾಡೋ ಮುಖಾಂತರ ನೀವು ನಿಜ ಅದು ಸತ್ಯ ಅನ್ನೋದನ್ನ ನೀವು ಪ್ರೂವ್ ಮಾಡ್ಕೋಬೇಡಿ. ನಾನು ಈಗಲೂ ಸನ್ಮಾನ್ಯ ಸಚಿವರಿಗೆ ಹೇಳ್ತೀನಿ, ನಾನು ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊತಾ ಇದ್ದೀನಿ, ದಯಮಾಡಿ ಆದಷ್ಟು ಬೇಗ ಆಶ್ರಯ ಸಮಿತಿ ಮೀಟಿಂಗ್ ಕರೆದು ಏನು ಮೂಲ ಗೋಪಾಲ್ಪುರದ ನಿವಾಸಿಗಳಿಗೆ ಏನ್ ಆ ಜಾಗ ಸೇರ್ಬೇಕೋ ಅದನ್ನ ಸೇರಿಸೋ ಕೆಲಸ ನೀವು ಆದಷ್ಟು ಬೇಗ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ. ನಾನು ಯಾವುದೇ ಧಮಕಿ ಕೊಡಕ್ಕಾಗ್ಲಿ ಎಚ್ಚರಿಕೆ ಕೊಡಕ್ಕಾಗ್ಲಿ ಇಲ್ಲಿ ಬಂದಿಲ್ಲ, ನಾನು ಮನವಿ ಮಾಡಕ್ ಬಂದಿದ್ದೀನಿ. ನನಗೆ ಅದು ಸಿಗದೇ ಇದ್ದಂತ ಸಂದರ್ಭದಲ್ಲಿ ನಮ್ಮ ಜನಗಳಿಗೆ ಖಂಡಿತ ಹೇಳ್ತೀನಿ, ಸಾಮೂಹಿಕ ಪ್ರತಿಭಟನೆ ಬೇರೆ, ಸಾಮೂಹಿಕ ಇನ್ನೊಂದು ಬೇರೆ, ಖಂಡಿತ ಇಲ್ಲಿ ಬೇರೆನೆ ನಡೆಯುತ್ತೆ. ಒಂದು ಕ್ರಾಂತಿಕಾರಿಯಾದ ರೀತಿಯ ಸ್ವರೂಪ ತಗೊಳ್ಳೋದಕ್ಕೂ ಮುಂಚೆ ನೀವು ದಯಮಾಡಿ ಇದನ್ನ ಆದಷ್ಟು ಬೇಗ ಮಾಡ್ಕೊಡ್ಬೇಕು ಅಂತ ಮನವಿ ಮಾಡ್ಕೊಡ್ತೇವೆ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬುದ್ಧಿಯವರು ಹೇಳಿದ್ರು, ನೀವು ಅವ್ರ ಮಾತನ್ನ ಎಷ್ಟು ಮಟ್ಟಿಗೆ ಕೇಳಿಸ್ಕೊಂಡ್ರೆ ಏನೋ ಗೊತ್ತಿಲ್ಲ. ಮೊದಲನೇದಾಗಿ ನೀವು ಅವ್ರಿಗೆ ತುಂಬಾ ಕೃತಜ್ಞರಾಗಿರ್ಬೇಕು. ನೀವು ಬರೀ ಇಲ್ಲಿ ಸೈಟ್ ಕೊಡಿಸ್ತಾ ಇದ್ದೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಂದಿದ್ರೆ ಅದು ನಿಮ್ಗೆ ತಪ್ಪಾಗುತ್ತೆ. ನಮಗೋಸ್ಕರ ಈ ಸಮಾಜದ ಒಬ್ರು ಬುದ್ಧಿಯವರು, ಅವ್ರ ಹಿರಿಯ ಸಾವಿರ ವರ್ಷ ಇತಿಹಾಸಗಳಿದೆಯಂತೆ, 1650 ವರ್ಷಗಳ ಇತಿಹಾಸ ಇರತಕ್ಕಂತ ಮಠ ಅವ್ರದ್ದು. ಅವ್ರು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಬಹುಶಃ ನಿಮಗೆ ಸೈಟು ಸಿಗೋದು ಬಿಡೋದು ನಾಳೆ ನಮ್ಮ ಹೋರಾಟ ಆಗೇ ಆಗುತ್ತೆ, ಸಿಕ್ಕೇ ಸಿಗುತ್ತೆ. ಅದಕ್ಕಿಂತ ಯಾವ್ದಾದ್ರು ದೊಡ್ಡ ಸಂತೋಷವಾದ ವಿಚಾರ ಇದ್ರೆ ಅವ್ರು ಅಲ್ಲಿಂದ ಇಲ್ಲಿಗೆ ಬಂದು ನಮಗೆ ಬೆಂಬಲ ಕೊಡ್ತೀನಿ ಅಂದ್ರಲ್ಲ, ಅದಕ್ಕೆ ಯಾವತ್ತೂ ಬೆಲೆ ಕಟ್ಟಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವರ ಪಾದಗಳಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸ್ತಾ, ಮಾಧ್ಯಮ ಮಿತ್ರರ ಅವರ ಸಹಾಯ ಕೂಡ ನಮಗೆ ಬಹಳ ಮುಖ್ಯ ಆಗುತ್ತೆ. ದಯಮಾಡಿ ಈ ವಿಚಾರದಲ್ಲಿ ನೀವು ಯಾವಾಗಲೂ ನಮ್ಮ ಪರವಾಗಿ ನ್ಯಾಯದ ಪರವಾಗಿರ್ತೀರಾ ಅಂತ ಭಾವಿಸ್ತಾ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಜೈ ಭೀಮ್, ಜೈ ಜಗಜೀವನ್ ರಾಮ್. ಇಂದಿನ ಪ್ರತಿಭಟನೆ ಸಭೆಯನ್ನ ನೇತೃತ್ವವನ್ನು ವಹಿಸಿರುವಂತಹ ಪೂಜ್ಯ ಷಡಕ್ಷರಿಮುನಿ ಸ್ವಾಮಿಗಳೇ, ಈ ಭಾಗದ ನಮ್ಮ ಸಮುದಾಯದ ಎಲ್ಲ ಮುಖಂಡರೇ, ಬಹುಶಃ ದಲಿತರಲ್ಲಿ ಮಾದಿಗರಿಗೆ ಆಗ್ತಾ ಇರುವಂತಹ ಅನ್ಯಾಯ ಬೇರೆ ಯಾವ ಜಾತಿಯವರು ಕೂಡ ಆಗ್ತಾ ಇಲ್ಲ. ಈ ಗೋಪಾಲಪುರದ ಸಮಸ್ಯೆ ಬರೀ ಇಲ್ಲಿಗೆ ಸೀಮಿತ ಆಗಿಲ್ಲ, ಇಡೀ ಬೆಂಗಳೂರಲ್ಲಿ ಕೂಡ ಇದು ಪ್ರತಿಧ್ವನಿಸ್ತಾ ಇದೆ. ಸೊ ಹಾಗಾಗಿ
ನಾವು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ. ಇವತ್ತು ಸ್ವಲ್ಪ ತಡವಾಗಿದೆ, ಆದರೂ ಕೂಡ ಈ ಒಂದು ನಮ್ಮ ಸಮುದಾಯಕ್ಕೆ ಆಗ್ತಾ ಇರುವಂಥ ಅನ್ಯಾಯದಲ್ಲಿ ಈ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸ್ತಾ ಅವ್ರಿಗೆ ಬೆಂಬಲ ಕೊಡೋಣ ಅನ್ನೋ ದೃಷ್ಟಿಯಿಂದ ನಾವು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ. ಈಗ ಏನಾಗಿದೆ ಅಂದರೆ, ಸರ್ಕಾರದ ಸಾಕಷ್ಟು ಜಾಗಗಳನ್ನು, ಅದು ಸರ್ಕಾರಿ ಗೋಮಾಳ ಆಗಿರ್ಬೋದು, ಸರ್ಕಾರಿ ಗುಂತೋಪು, ಸ್ಮಶಾನ, ಈ ಥರದ್ದೆಲ್ಲ ತುಂಬ ಪ್ರಭಾವಿಗಳು ಸಾಕಷ್ಟು ಜಮೀನನ್ನು ಗಮನಿಸಿದ್ದಾರೆ. ಅವ್ರು ಯಾರ ಬಗ್ಗೆ ಕೂಡ ಯಾವ ಸರ್ಕಾರವೂ ಕೂಡ ಕ್ರಮ ತಗೊಂತಾ ಇಲ್ಲ. ದಲಿತರು, ಅದರಲ್ಲೂ ತೀರಾ ಬಡವರು, ಅಂದರೆ ಅವರು ಅಸಹಾಯಕರು ಅನ್ನೋ ಕಾರಣಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಎಲ್ಲ ಕಡೆ. ಇದೇ ರೀತಿಯಲ್ಲಿ ಈಗ ಬೆಂಗಳೂರು ಪೂರ್ವ ತಾಲೂಕು ಕಾಡುಗೋಡಿ ಭಾಗದಲ್ಲಿ ಅಲ್ಲಿ ಅರಣ್ಯ ಇಲಾಖೆಯವರು ಸುಮಾರು 50-60 ವರ್ಷಗಳಿಂದ ವಾಸ ಮಾಡ್ತಾ ಇರುವಂತ ನಮ್ಮ ಜನನ ಒಕ್ಕಲೆಬ್ಬಿಸಿ ಅವರನ್ನು ಬೀದಿನಲ್ಲಿ ಕೂರಿಸ್ತಾ ಇದ್ದಾರೆ. ಅಲ್ಲಿ ಕೂಡ ಇದೇ ರೀತಿ ಪ್ರತಿಭಟನೆಗಳಾಗ್ತಾ ಇದೆ. ಏನಾಗಿದೆ ಅಂದ್ರೆ, ನಮ್ಮಲ್ಲಿ ಒಂದು ಹೊಂದಾಣಿಕೆ, ಒಂದು ಒಗ್ಗಟ್ಟು, ಒಂದು ಶಕ್ತಿ ನಾವು ಪ್ರದರ್ಶನ ಮಾಡೋದ್ರಲ್ಲಿ ಸೋಲ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಹಾಗಾಗಿ ಇಂಥ ಯಾವುದೇ ಸರ್ಕಾರದ ಬೆದರಿಕೆಗಳಿಗೆ ನಾವು ಎದುರದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಹಕ್ಕನ್ನು ನಾವು ಪಡೆಯೋ ದಿಕ್ಕಿನಲ್ಲಿ ಸಾಗಬೇಕಾಗಿದೆ. ಈ ಗೋಪಾಲಪುರದ ಜನ ನಿರಾಶ್ರಿತರಾಗೋದಕ್ಕೆ ಈ ಮಾದಿಗ ಸಂಘಟನೆಗಳು ಯಾವತ್ತೂ ಬಿಡೋದಿಲ್ಲ. ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಇರಲಿ. ನೀವು ಯಾವುದೋ ಕಾಲದಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದ್ರಿ, ಈಗೆಲ್ಲ ಕೂಡ ಪ್ರತಿಭಾವಂತರಾಗಿದ್ದಾರೆ, ಅರಿವು ಮೂಡಿದೆ, ಕಾನೂನು ಅರಿವಿದೆ. ಈಗ ನಿಮ್ಮ ಆಟಗಳೇನು ನಡೆಯೋದಿಲ್ಲ. ನೀವು ಸರ್ಕಾರದ ಯಾವುದೇ ಜಾಗದಲ್ಲಿ ಈ ಬಡವರು ನಿರಾಶ್ರಿತರು ವಾಸ ಮಾಡಿದರೆ ಅವರನ್ನು ದಯವಿಟ್ಟು ಒಕ್ಕಲೆಬ್ಬಿಸೋದಕ್ಕೆ ಹೋಗಬೇಡಿ. ಅವರಿಗೆ ರಕ್ಷಣೆ ಕೊಡುವಂಥ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಅಂತ ಹೇಳ್ತಾ, ಈಗಾಗಲೇ ಸಮಯ ಆಗಿರೋದ್ರಿಂದ ತಾವೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಎಲ್ರಿಗೂ ಇಲ್ಲಿ ನ್ಯಾಯ ಸಿಗಬೇಕು, ನಿವೇಶನ ಸಿಗಬೇಕು. ಅಲ್ಲಿವರೆಗೂ ತಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಮುಂದೆ ಬನ್ನಿ. ಸೈಲೆಂಟ್ ಸೈಲೆಂಟ್ ಸೈಲೆಂಟ್. ಬರ್ತಾ ಇದ್ದೀರಾ? ಜೈ ಮಾದಿಗ. ರೆಕಾರ್ಡ್ ಆಯ್ತಾ? ವಿಡಿಯೋ ವಿಡಿಯೋ ಅಪ್ಪಾಜಿ ವಿಡಿಯೋ.
ಟಿ ನರಸೀಪುರದಲ್ಲಿ ನಡೀತಿರುವ ನಿವೇಶನಕ್ಕಾಗಿ ಹೋರಾಟ ಗೋಪಾಲ್ಪುರದ ಗ್ರಾಮದಲ್ಲಿ ಮಾನ್ಯ ಷಡಕ್ಷರ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯುತ್ತಿದೆ.
ಮೇಲಿಂದ ಒಂದು ವಿಡಿಯೋ ಅಲ್ಲಿ ಶಾರದಾ ಮೇಲ್ಗಡೆ ನಾವು ರೌಂಡ್ ಮಾಡ್ಬೋಣ. ಬರ್ತಾರೆ ಮನವಿ ಪತ್ರವನ್ನು ಕೊಡುವ ಮೂಲಕ ಗೋಪಾಲಪುರದ ಗ್ರಾಮದ ಎಲ್ಲ
ಬರ್ತಾರೆ ಷಡ್ಯಂತ್ರದ ಮೂಲಕ ಕೃತ್ಯ ಎಸೆತ್ತೋ ಯಾವುದೇ ಇಂಟಿಮೇಷನ್ ಕೊಡದೇನೆ ಏನು ಸಂವಿಧಾನದ ಮೌಲ್ಯಗಳನ್ನ ಈ ನೆಲದ ಕಾನೂನುಗಳನ್ನ ಉಲ್ಲಂಘಿಸುವ ತಾಲೂಕಾಡಳಿತ ಅದರ ವಿರುದ್ಧ ಇವತ್ತು ಜನಾಂಗದ ಕೋಡಿಹಳ್ಳಿ ಬೃಹನ್ ಮಠದ ಶ್ರೀ 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 ಪರಮಪೂಜ್ಯ ಷಡಕ್ಷರಿ ಮುನಿಸ್ವಾಮಿಗಳು ಗ್ರಾಮದ ಜನರಿಗೆ ನೈತಿಕ ಸ್ಥೈರ್ಯ ಆತ್ಮ ಬೆಂಬಲ ನೀಡುವುದರ ಜೊತೆಗೆ ತಾಲೂಕು ಆಡಳಿತಕ್ಕೆ ಧಾರ್ಮಿಕವಾಗಿ ಶಾಂತಿಯಿಂದ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಂದಿದ್ದಾರೆ. ಪರಮ ಪೂಜ್ಯರ ಮನವಿಗೆ ಸ್ಪಂದಿಸಿ ತಾಲೂಕು ಆಡಳಿತ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ, ಇಲಾಖೆಯ ಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಾಮೀಜಿಯವರ ಸ್ಪಷ್ಟ ಇನ್ನೇನು ನಮ್ಮ ತಾಲೂಕು ದಂಡಾಧಿಕಾರಿಗಳು ಬಂದು ಸ್ವಾಮೀಜಿಯವರ ಮುಖೇನ ಅವರ ಹಸ್ತ ಮುಖೇನ ಮನವಿಯನ್ನು ಸ್ವೀಕರಿಸಬೇಕು. ಅಲ್ಲಿವರೆಗೂ ನಾವು ಇಲ್ಲಿಂದ ಹೋಗುವುದಿಲ್ಲ. ಜೈ ಭೀಮ್, ಜೈ ಭೀಮ್, ಜೈ ಸಂವಿಧಾನ, ಜೈ ಭೀಮ್, ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಮಾದಿಗ, ಜೈ ಜೈ ಮಾದಿಗ, ಮಾದಿಗರ ಹೋರಾಟಕ್ಕೆ, ಮಾದಿಗರ ಹೋರಾಟಕ್ಕೆ, ಮಾದಿಗರ ಹೋರಾಟಕ್ಕೆ. ರಾಮ್ಜಿಗೆ ಜೈ ಜೈ ರಾಮ್ಜಿಗೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಅಗೇನಿಗೆ ದಾಖಲೆ ಇಲ್ಲ. ನೀವು ಅಧಿಕಾರಿಗಳು ನಮಗೆ ರೈಟಿಂಗ್ ಅಲ್ಲಿ ಬರ್ಕೊಡ್ತೀವಿ, ನಾವು ಮಾದಿಗರ ಯಾವುದೇ ಹೋರಾಟಕ್ಕೆ ಬೆಂಬಲ ಇಲ್ಲ, ನೀವು ಯಾರೇ ಬಂದು ನಾವು ಮ್ಯಾನೇಜರ್ ಆಗಿ ಅಥವಾ FDC ಆಗಿ ನಾವೇ ಇಸ್ಕೊತೀವಿ ನಮ್ಮ ಅರ್ಜಿಗಳನ್ನ. ತಹಸೀಲ್ದಾರ್ ಅವ್ರು ಬರಲ್ಲ ಅಂತ ಹೇಳಿದ್ರೆ ನಾವು ತಾಲೂಕು ಆಫೀಸ್ಗೆ ಬರಲ್ಲ. ನಾವು ಎಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಯಾವ್ಯಾವ ಅಧಿಕಾರಿಗಳ ಬಗ್ಗೆ ನಮಗೂ ಕೂಡ ವಿಚಾರದ ಬಗ್ಗೆ ಮಾತಾಡ್ತೀವಿ. ಇದು ನನ್ನ ಮೊದಲನೇ ಮನವಿ. ಯಾಕೆ ಇಲ್ಲಿ ನಿಮ್ಮನ್ನ ಮೊದಲೇ ಮೇಡಮ್, ಇದು ಇಂಪಾರ್ಟೆಂಟ್, ಮೊದಲೇ ಹೇಳ್ತೀನಿ. ಇಂಪಾರ್ಟೆಂಟ್ ಇಶ್ಯೂ ಏನಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೋರಾಟಗಾರರು ಅಂದ್ರೆ ಒಂದು ಬರ್ತಾರಲ್ಲೋ 50-100 ರೂಪಾಯಿ ಇಸ್ಕೊಂಡು ಬಂದಿರ್ತಾರೆ. ಅವ್ರು ಬಂದ್ಬಿಟ್ಟು ಬಿಲ್ ಮುಗಿದ ತಕ್ಷಣ ಮನೆ ಕೊಟ್ಟ ತಕ್ಷಣ ಮನೆಗೆ ಹೋಗ್ಬಿಡ್ತಾರೆ ಅನ್ನೋ ಒಂದು ಭಾವನೆ ಅಧಿಕಾರಿಗಳ ಮಟ್ಟದಲ್ಲಿ ಇದೆ. ದಯವಿಟ್ಟು ಅದನ್ನ ತೆಗೆದಾಕ್ಬಿಡ್ಬೇಕು. ಇವತ್ತು ಈ ತಾಲೂಕು ಆಫೀಸ್ ಮುಂದೆ ನಾವೆಲ್ಲ ಒಂದು ಪ್ರಮಾಣ ಮಾಡ್ತಿದ್ದೀವಿ. ಈ ಇಶ್ಯೂಗೆ ಇದನ್ನ ಸೀರಿಯಸ್ ಆಗಿ ತಗೊಂಡು ಆದಷ್ಟು ಬೇಗ ಇಲ್ಲಿ ಏನ್ ಸರ್ವೆ ನಂಬರ್ 7 ಸಮಸ್ಯೆ ನೀವು ಗೋಪಾಲ್ಪುರದ ನಿವಾಸಿಗಳಿಗೆ ಜಾಗ ಕೊಡೋ ಮುಖಾಂತರ ನೀವು ಬಗೆಹರಿಸದೆ ಹೋದ್ರೆ ಇಡೀ ಡಿಲರ್ಶಿಪ್ದ ಹಿಸ್ಟ್ರಿಲೇ ನಡೆದಿರಬಾರ್ದು ಅಂತ ಒಂದು ಹೋರಾಟ ನಾವು ಮಾಡ್ತೀವಿ ಅಂತ ಇವತ್ತು ನಿಂತ್ಕೊಂಡು ನಿಮಗೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಇತಿಹಾಸದಲ್ಲೇ ಆಮೇಲೆ ನಾನು ನಿಮಗೊಂದು ಬಹಳ ಮನವಿ ಮಾಡ್ತೀನಿ ಮೇಡಮ್, ನಾವು ಇಲ್ಲಿ ಯಾರನ್ನೇ ಬೈಯಕ್ಕಾಗ್ಲಿ, ಯಾರನ್ನೇ ಇನ್ನೊಬ್ಬರನ್ನ ಇದಕ್ಕಾಗ್ಲಿ ದೇಶವಧೆ ಮಾಡಕ್ಕಾಗ್ಲಿ ಬಂದಿಲ್ಲ. ಈ ಜನಾಂಗಕ್ಕೆ ಆಲ್ರೆಡಿ ಆಗ್ಲಿಂದಾನು ಅನ್ಯಾಯಗಳು ನಡ್ಕೊಂಡ್ ಬಂದಿದೆ. ಯಾವುದೇ ಫೆಸಿಲಿಟೀಸ್ ದಲಿತರಿಗೆ ಅಂತ ಯಾವುದೇ ಫೆಸಿಲಿಟೀಸ್ ಬಂದ್ರು ನಾವು 3ನೇ ಭಾಗ ಆಗಿರ್ತೀವಿ. ಆ 3 ಭಾಗದಲ್ಲಿ ನಾವೇ 3ನೇ ಭಾಗ ಆಗಿರ್ತೀವಿ. ದಯಮಾಡಿ ಇನ್ನು ಮುಂದಕ್ಕೆ ನೀವು ಅದೇ ಸಂಸ್ಕೃತಿಗಳನ್ನ ಮುಂದುವರ್ಸ್ಕೊಂಡು ಹೋಗ್ಬಾರ್ದು. ತಹಸೀಲ್ದಾರರಿಗೆ ನೀವು ದಯಮಾಡಿ ಹೇಳಿ, ಇದು ಯಾವುದೇ ಎಚ್ಚರಿಕೆ ಅಲ್ಲ. ನಾವು ನಿಮಗೆ ಏನ್ ಮುಂದೆ ನಡೆಯುತ್ತೆ ಅನ್ನೋದನ್ನ ಈಗಲೇ ಸವಿಸ್ತಾರವಾಗಿ ಹೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಹೋರಾಟದ ವಿಚಾರದಲ್ಲಿ ನಾನು ತುಂಬಾ ನೇರವಾಗಿ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಯಾವ್ದಾದ್ರು ಪ್ರಾಣ ಕೊಡುವಂತ ಸಂದರ್ಭ ಬಂದ್ರು, ಇದು ಯಾವುದೇ ಬಡಾಯಿಗೋಸ್ಕರ ಮಾತಾಡ್ತಿರೋ ಮಾತಲ್ಲ. ಐ ಆಮ್ ಬಾರ್ನ್ ಇನ್ ದಟ್ ಟೈಪ್ ಆಫ್ ಬ್ಲಡ್. ಮಾದಿಕರ ರಕ್ತ ಆ ಮಟ್ಟಕ್ಕಿದೆ. ಅದನ್ನ ತೋರ್ಸ್ಕೊಡ್ತೀವಿ ನಾವು ಅಧಿಕಾರಿಗಳಿಗೆ ಅಂತ ನಲ್ಲಿರೋ ಇಷ್ಟು ಮಾನ್ಯ ಜಿಲ್ಲಾ ಮಂತ್ರಿಗಳಿಗೂ ಕೂಡ ಇದಕ್ಕೆ ಬೇಗ ಪರಿಹಾರ ಸಿಗಿಸಬೇಕು ಅಂತ ನಮ್ಮ ಮನವಿ, ಕೈ ಮುಗ್ದೆ ಮನವಿ ಮಾಡ್ತಾ ಇದ್ದೀವಿ. ಎರಡನೇದು ಮುಖ್ಯಮಂತ್ರಿಗಳು, ಅವ್ರಿಗೂ ಕೂಡ ಈ ಕ್ಷೇತ್ರ ಪಕ್ಕದ ಕ್ಷೇತ್ರ ಆಗಿರೋದ್ರಿಂದ ರಾಜ್ಯ ಪ್ರತಿನಿಧಿಸೋ ದೊರೆಗಳವರು, ಅವ್ರಿಗೂ ಕೂಡ ಮನವಿ ಮಾಡ್ತಾ ಇದೀವಿ. ತಹಸೀಲ್ದಾರ್ರಿಗೆ ಮನವಿ ಮಾಡ್ತಾ ಇದೀವಿ. ಸಾಕು, ದೌರ್ಜನ್ಯ ಆಗ್ಬಿಟ್ಟಿದೆ. ದೌರ್ಜನ್ಯ ಅವತ್ತಿನ ದಿವಸ ನಾವು ನಮ್ಮ ಕೈಲಿ ಆಗ್ಲಿಲ್ಲ ಅಂತ ಅಲ್ಲ, ಕಾನೂನಿಗೆ ವಿರೋಧವಾಗಿ ಹೋಗ್ಬಾರ್ದು, ಕಾನೂನಿನ ವಿರುದ್ಧವಾಗಿ ಹೋಗ್ಬಾರ್ದು ಅಂತ ನಾವು ಊರವರು, ನಮ್ಮ ಸಮಾಜದ ಮುಖಂಡರೆಲ್ಲ ತೀರ್ಮಾನ ಮಾಡಿರೋ ಕಾರಣವಾಗಿ ಅವತ್ತಿನ ದಿವಸ ನೀವೇನೇ ದೌರ್ಜನ್ಯ ನಡೆಸಿದ್ರು ಅದನ್ನ ನಾವು ಮೂಕ ಪ್ರೇಕ್ಷಕರ ತರ ನಿಂತು ನೋಡ್ತಿದ್ವಿ. ಇಟ್ ಈಸ್ ನಾಟ್ ನಮ್ ಕೈಲಿ ಆಗಲ್ಲ, ನಮ್ ಕೈಲಿ ಅದು ಆಗೋದಿಲ್ಲ ಅಂತ ಕಾರಣ ಅಲ್ಲ. ನೋಡಿ, ಈಗ ಸ್ವಾಮೀಜಿಯವರು ಬರ್ತಾ ನಮ್ಗೆ ಅಲ್ಲಿಂದ ಒಂದು ಶಿಸ್ತನ್ನ ಹೇಳ್ಕೊಂಡ್ಬಂದ್ರು. ಯಾರು ಕೂಡ ಅಲ್ಲಿ ಹೋಗ್ಬೇಕಾದ್ರೆ ಬೇರೆ ಬೇರೆ ಘೋಷಣೆಗಳಾಗ್ಲಿ, ಯಾರದೇ ವಿರುದ್ಧ ಘೋಷಣೆಗಳಾಗ್ಲಿ ಕೂಗಬಾರ್ದು. ನಮ್ಮ ಮನವಿ ನಮ್ಗೆ ಜಾಗ ಬೇಕು.
ನಾವ್ ಈಗಲೂ ಪದೇ ಪದೇ ಹೇಳ್ತಿರೋದು, ನಾವ್ ಇನ್ನೇನು ಕೇಳ್ತಿಲ್ಲ. ನಾವ್ ಯಾವುದೇ ಇಲ್ಲಿ ನಾನು ಹೇಳಬಾರದು, ಈ ನರಸೀಪುರದಲ್ಲಿರೋ ಎಷ್ಟು ಜನ ಚುನಾಯಿತ ಪ್ರತಿನಿಧಿಗಳು, ಎಷ್ಟು ಜನ ಬೇರೆ ಬೇರೆ ಅಧಿಕಾರಿಗಳು ಬೇನಾಮಿ ಆಸ್ತಿ ಮಾಡ್ಕೊಂಡಿದ್ದಾರೆ ಅಂತ ವಿತ್ ಡಾಕ್ಯುಮೆಂಟ್ಸ್ ಐ ಕ್ಯಾನ್ ಪ್ರೊವೈಡ್ ಯು. ಇಡೀ ಟಿ ನರಸೀಪುರದಲ್ಲಿ ಏನೇನು ಇವತ್ತು ನಡೀತಿದೆಯೋ ಅನಾಚಾರಗಳು, ಅದನ್ನ ಇಡೀ ರಾಜ್ಯಕ್ಕೆ ನಾವ್ ಹೇಳ್ತೀವಲ್ಲ ಪಾರದರ್ಶಕ ನ್ಯಾಯ, ಪಾರದರ್ಶಕ. ಎಷ್ಟು ಜನ ಅಕ್ರಮ ಕಟ್ಟಡಗಳು ರೋಡ್ಗಳಲ್ಲಿ ಮೋರಿಗಳ ಮೇಲೆಲ್ಲ ಕಟ್ಕೊಂಡ್ಬಿಟ್ಟವ್ರು ಇವತ್ತು. ಅದ್ರಲ್ಲಿ ಅಧಿಕಾರಿಗಳ ಮನೆಗಳು. ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಎನಿಬಡಿ ಎಲ್ಸ್. ಇದು ಗೋಪಾಲ್ಪುರಕ್ಕೆ, ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ದಯಮಾಡಿ ನಿಮ್ ತಹಸೀಲ್ದಾರ್ಗೆ ಹೇಳಿ, ಇನ್ನೊಂದ್ಸಲ ಅವ್ರು ಯಾವತ್ತಾದ್ರೂ ಇಲ್ಲ ಅಂದ್ರೆ ತಹಸೀಲ್ದಾರ್ಗೆ ಹೋಗು ರಾಜಪ್ಪ, ರಾಜಪ್ಪ ಬರಗಟ್ಟು. ಜೈ ಮಾದಿಗ, ಜೈ ಜೈ ಮಾದಿಗ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಮ್ಗೆಲ್ಲ ಗೊತ್ತಿದೆ ಸರ್ವೆ ನಂಬರ್ 7 ಕತೆ ಏನು ಎತ್ತ ಎಲ್ಲ. ಏನು ನಾವು ಕಳೆದ 50 ವರ್ಷಗಳಿಂದ ಎನ್ರಾಚಯ್ಯನವರು ಅಂದಿನ ಮಂತ್ರಿಯಾಗಿದ್ದಾಗ ಇದು ಕೆರೆ ಕಟ್ಟೆ ಅಲ್ಲ, ಅರಣ್ಯ ಭೂಮಿ ಅಲ್ಲ, ಗೋಮಾಳ ಅಲ್ಲ, ಅವರ ಊರು ಪಕ್ಕದ್ದು. ನೀವು ಹೋಗಿ ನೋಡ್ಕೊಂಡು ಬರ್ಬೋದು. ಇವತ್ತು ಗೋಪಾಲ್ಪುರದ ನಿವಾಸಿಗಳು ಎಲ್ಲೋ ಹೋಗಿ ಸ್ವಾಸ್ಥ್ಯ ಹತ್ರನೋ, ಹುಣಸೂರ್ ಹತ್ರನೋ, ಗರ್ಗೇಶ್ವರಿ ಹತ್ರನೋ, ವಾಟಾಳ್ ಹತ್ರನೋ ಜಾಗ ಹಿಡ್ಕೊಂಡಿಲ್ಲ. ಅವ್ರಿಗಂತ ಕೊಟ್ಟಿದ್ದ ಜಾಗನ ಅವ್ರ ಮನೆ ಪಕ್ಕ ಗುಡಿಸ್ಲಾಕೊಂಡು ಶಾಂತಿಯುತವಾಗಿ ಮಾಡ್ತಾ ಇದ್ರು, ಪ್ರತಿಭಟನೆ ಮಾಡೋದು. ನಂತರ ಮನೆ 1-3 ಜನ ಮನೆ ಕೂಡ ಕಟ್ಟಿದ್ರು. ಆದ್ರೆ ಈ ಪುರಸಭೆ ಆಡಳಿತ ಏನಿದೆ, ಏಕಾಏಕಿ ಯಾವುದೇ ಜಿಲ್ಲಾಧಿಕಾರಿಗಳ ಇಂಟಿಮೇಷನ್ ಇಲ್ಲ, ತಹಸೀಲ್ದಾರ್ ಇಂಟಿಮೇಷನ್ ಇಲ್ಲ, ಮಾನ್ಯ ಮಂತ್ರಿಗಳ ಮೌಖಿಕ ಆದೇಶ. ಏನು ಮೌಖಿಕ ಆದೇಶ ಮಾಡೋದು ಗೊತ್ತಿಲ್ಲ. ಅವತ್ತು ಕೆಡಿಪಿ ಮೀಟಿಂಗ್ ಮೌಖಿಕ ಅಂತ ಹೇಳ್ತಾರೆ, ಆ ಸಭೆಯಲ್ಲಿ ಆ ವಿಚಾರ ಇಲ್ಲ, ಅಜೆಂಡಾ ಇಲ್ಲ, ನಡವಳಿಕೆಗಳು ದಾಖಲಾಗಿಲ್ಲ. ಆದ್ರೂ ಕೂಡ ಏಕಾಏಕಿ 400ಕ್ಕೂ ಹೆಚ್ಚು ಪೊಲೀಸ್ ಭದ್ರತೆಯೊಂದಿಗೆ ಬಂದು ಅವತ್ತನ್ನು ತೆರವು ಮಾಡ್ತಾರೆ. ಈಗಾಗಲೇ ಸಹೋದರದ ಅರ್ಜುನ್ ಹೇಳಿದಾಗೆ ನಾವೇನ್ ಮಾದಿಗರು ಕೈ ಕೊಟ್ಟು ಕೂತಿಲ್ಲ. ನಾವೇನ್ ಸಂವಿಧಾನಬದ್ಧವಾದ ನಮ್ಮ ಹಕ್ಕು ಸಿಗಬೇಕು, ಹಕ್ಕುಗೋಸ್ಕರ ಅವತ್ತು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದೇನು ದೊಡ್ಡದಾಗಿರ್ಲಿಲ್ಲ. ಇವತ್ತು ಮಹಿಳೆಯರು ಸೀರೆ ಬಿಚ್ಕೊಂಡು ಬೆತ್ತಲಾಗಿದ್ರೆ ಅದು ಜಿಲ್ಲಾಡಳಿತಕ್ಕೆ ಅವಮಾನ ಆಗ್ತಿತ್ತು, ಯಾರಾದ್ರೂ ಇಬ್ಬರು ಪೆಟ್ರೋಲ್ ಸುರ್ಕೊಳ್ಬೇಕಾಯ್ತು. ಆದ್ರೆ ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾನೂನು ಗೌರವ ಕೊಟ್ಟು ಏನಾಗುತ್ತೋ ಲೀಗಲ್ ಆಗಿ ಹೋಗೋಣ ಅಂತ ಹೇಳಿ ಅವತ್ತೆಲ್ಲ ನಾವು ಶಾಂತಿಯುತದಿಂದ ವರ್ತನೆ ಮಾಡಿದ್ವಿ. ನಂತರ ಹೊಸ ತಕೊಂಡ್ರು ಇರ್ಲಿ. ಆದ್ರೆ ಈ ಪುರಸಭೆ ಅವರು ನಡವಳಿಕೆ ಮಾಡ್ತಾರೆ. ಮಾರ್ಚ್ ತಿಂಗಳಲ್ಲಿ ಏನು ಕೌನ್ಸಿಲ್ ಸಭೆಯಲ್ಲಿ ಇಟ್ಟು ಇದು ಸರ್ವೆ ನಂಬರ್ 7 ಜಾಗ ಗೋಪಾಲ್ಪುರ ಎಲ್ಲಾ ಕೂಡ ಅಲ್ಲಿ ಅನುಭವದಲ್ಲಿದ್ದಂತಹ ಜನರನ್ನ ಏಕೈಕ ಒಪ್ಪಿಸಿದ್ರು. ಜೊತೆಗೆ ನಮ್ಮ ದಂಡಿನ ಮಾರಮ್ಮ ದೇವಸ್ಥಾನ ಅದೇನ ಇತ್ತೀಚೆಗೆ ಮಾಡ್ಕೊಂಡಿತ್ತಲ್ಲ, 100 ವರ್ಷದಿತ್ತು. ಆ ದೇವಸ್ಥಾನ ಕೆಡವ ಲೆಕ್ಕದಲ್ಲಿ ಜನರ ಧಾರ್ಮಿಕ ಭಾವನೆಗಳ ಧಕ್ಕೆ ತರಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಈಗ ನಮ್ಗೆಲ್ಲ ನಮ್ಮ ಅಸ್ಮಿತೆ ಪ್ರಶ್ನೆ, ನಮ್ಮ ಗ್ರಾಮ ದೇವತೆ ಅಂತಂದ್ರೆ ನಾವ್ ಯಾವ್ದು ಮೌಢ್ಯಾಚರಣೆ, ಕಂದಾಚಾರ ಅಥವಾ ಬೇರೆ ತರದಲ್ಲ. ನಾವು ಗಿಡ, ಪಕ್ಷಿ, ಮರ, ಸೂರ್ಯ, ಕಲ್ಲು ಇವಕ್ ನಮಸ್ಕಾರ ಮಾಡ್ಕೊಂಡು ಬಂದಂತವ್ರು. ನಾವು ಕಲ್ಲನ್ನಿಟ್ಟು ನಮ್ಮ ನಮ್ಮ ಹಿರಿಕರು ಪೂಜೆ ಮಾಡ್ಕೊಂಡು ಬಂದಿದ್ರು, ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ವಿ. ಆದ್ರೆ ಈ ಅಧಿಕಾರಿ ವರ್ಗ ತಾಲೂಕು ಆಡಳಿತ ಏನಿದೆ, ಗುಡಿಸಲನ್ನ ಮನೆಯನ್ನ ಕೇಳಿಸೋ ಲೆಕ್ಕದಲ್ಲಿ ನಮ್ಮ ದೇವಸ್ಥಾನವನ್ನು ಕೂಡ ಧ್ವಂಸ ಮಾಡಿದೆ. ಇದು ಇಡೀ ಧಾರ್ಮಿಕ ಭಾವನೆ ತಕ್ಕಾಗಿದೆ. ಇದನ್ನ ತೀವ್ರ ಖಂಡಿಸ್ತೀವಿ. ಜೊತೆಗೆ ಈಗಾಗಲೇ ಗೊತ್ತು ಏನ್ ನರಸೀಪುರದಲ್ಲಿ ಅಕ್ರಮ ಚಟುವಟಿಕೆ ನಡೆದವೆ, ಕಾಲುವೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆ ತುರ್ಕಲ್ ಕಟ್ಟೆ ಜಾಗ ಬೇರೆಯವ್ರು ಬರ್ಕೊಟ್ಬಿಟ್ಟಿದ್ದಾರೆ. ಅವ್ರ ಮೇಲೆ ಕ್ರಮ ತಗೊಳಕ್ ತಾಕತ್ತಿಲ್ಲ. ಇದೇ ಸುನಿಲ್ ಬೋಸ್ ಅವರು, ಯತೀಂದ್ರ ಸಿದ್ದರಾಮಯ್ಯನವರು ಮತ್ತೆ ತಿಮ್ಮಯ್ಯನವರು ಜಿಲ್ಲಾಧಿಕಾರಿಗೆ ಪತ್ರ ಬರೆದವ್ರೆ ಜನವರಿ ತಿಂಗಳಲ್ಲಿ, ಪುರಸಭಾ ಮುಖ್ಯ ಅಧಿಕಾರಿನ ಸಸ್ಪೆಂಡ್ ಮಾಡಿ ಅಂತ. ಆ ದಾಖಲೆಗಳೆಲ್ಲ ಇದೆ ಕೂಡ. ಆದ್ರೂ ಕೂಡ ಆ ಎಮ್ಮನಿಗೆ ಆ ಒತ್ತುವರಿ ತೆರವು ಮಾಡಕ್ಕಾಗ್ತಾ ಇಲ್ಲ, ಅಥವಾ ಜಿಲ್ಲಾಧಿಕಾರಿಗಳಿಗೆ ಆ ಎಮ್ಮನ್ ಸಸ್ಪೆಂಡ್ ಮಾಡಕ್ಕಾಗ್ತಿಲ್ಲ. ಇದನ್ನೆಲ್ಲ ತಡೆದಿರೋರು ಯಾರು? ಇದರಿಂದ ದುಷ್ಟ ಶಕ್ತಿಗಳು ಯಾರು? ಮತ್ತೆ ಇವತ್ತು ಸಚಿವರದ ಒಂದು ಹೇಳಿಕೆ ನೋಡಿದೆ, ಪ್ರಜಾಪ್ರಗತಿ ಅಂತ ಒಂದು ಪತ್ರಿಕೆಯಲ್ಲಿ ಕೆಲವು ಕಿಡಿಗೇಡಿಗಳು ಬೇರೆ ಕಡೆಯಿಂದ ಬಂದಲ್ಲಿ ಗುಡಿಸ್ಲಾಕೊಂಡು ಈ ರೀತಿ ಪ್ರಚೋದನೆ ಮಾಡ್ತಾರೆ ಅಂತ. ಸಚಿವರಿಗೆ ನಾನು ದಯಮಾಡಿ ಮನವಿ ಮಾಡ್ತೀನಿ, ಅವ್ರ ಹತ್ರ ಮಾಹಿತಿ ಇದ್ರೆ ಅಲ್ಲಿ ಏನು ಬೇರೆ ಗ್ರಾಮಗಳಿಂದ ಬಂದು ಯಾರಾದ್ರೂ ಅವರು ಲೀಸ್ಟ್ ಮಾಡೋದು ಸೇರ್ಕೊಂಡಿದ್ರೆ ಅಥವಾ ಅಲ್ಲಿ ಕಿಡಿಗೇಡಿಗಳು ಪ್ರಚೋದನೆ ಕೊಟ್ಟಿದ್ರೆ ಅವ್ರ ಹೆಸರನ್ನ ಬಹಿರಂಗ ಪಡಿಸ್ತೀನಿ. ಅದನ್ನ ಬಿಟ್ಟು ಎಲ್ಲೋ ಗಾಳಿ ಕಲ್ಲುಡೆಯೋದಲ್ಲ. ಜೊತೆಗೆ ಈ ನಿಟ್ಟಿನಲ್ಲಿ ಆಗಾಗಲೇ ಹೇಳುವಂಗೆ ವರುಣಾ ಕ್ಷೇತ್ರಕ್ಕೂ ಕೂಡ ಗೋಪಾಲ್ ಕ್ರಮ ಬರುತ್ತೆ. ವರುಣಾ ಟಿ ನರಸೀಪುರಕ್ಕ ಇಬ್ಬರಿಗೂ 50-50 ಬಂದಾಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೊಣೆಗಾರಿಕೆ ಇದೆ. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿ ಅವರ ಗಮನಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕೂಡಲೇ ಜಿಲ್ಲಾಡಳಿತ ಸಭೆ ಕರೆದು ಶಾಂತಿ ಸೌಹಾರ್ದತೆಯಿಂದ ಇಲ್ಲೇನೋ ಒಂದು 500 ಕೋಟಿ ರೂಪಾಯಿ ಆಸ್ತಿ ಕೇಳ್ತಾ ಇಲ್ಲ, 1,000 ಕೋಟಿ ರೂಪಾಯಿ ಆಸ್ತಿ ಕೇಳ್ತಿಲ್ಲ. ನನ್ನ ಜನ ಕನಿಷ್ಠ ಮೂಲಭೂತ ಸೌಕರ್ಯಗಳಿದೆ ಎಲ್ಲ ಉದ್ದುತ್ತ ಭಾಷೆ ಈ ತರ ಬೀಸಿದೆ.
ಬಾಬಾ ಸಾಹೇಬ್ ಸಂವಿಧಾನ ಬಗ್ಗೆ ಮಾತಾಡ್ತಾರೆ, ಪಿಟಿಕಿ ಬಗ್ಗೆ ಮಾತಾಡ್ತಾರೆ, ಭಾತೃತ್ವದ ಬಗ್ಗೆ ಮಾತಾಡ್ತಾರೆ, ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ. ಆದ್ರೆ ಅವ್ರ ಊರಲ್ಲಿ ಕನಿಷ್ಠ ಹಂದಿ ಕೂಡ ನೋಡಬಹುದು ನೀವು. 20-30 ಸೈಟ್ ಅಲ್ಲಿ 4 ಕುಟುಂಬ ವಾಸ ಮಾಡ್ತವೆ. ನನ್ನ ಮಹಿಳೆಯರನ್ನ ಅಲ್ಲಿ ಹೋದಾಗ ಕೇಳ್ತೀನಿ, ಯಾಕೆ ನಮ್ಮನ್ನ ಹಬ್ಬ ಕರೆಯಲ್ಲ ನೀವು ಅಂದ್ರೆ, ಕುಂತ್ಕೊಳ್ಳೋಕೆ ಜಾಗ ಇಲ್ಲಕ್ಕಪ್ಪ. ಇವತ್ತು ಸೊಸೆ ಮಗ ಒಳಗಡೆ ಮಲ್ಕೊಂಡ್ರೆ ಅತ್ತೆ ಮಗ ಬಂದು ಈಚೆ ಕುತ್ಕೋಬೇಕು. ಒಂದ್ ರೂಮು ಇಷ್ಟ ಆಗಲ್ಲ ಪಾಣ. ಎಂತ ದುಸ್ಥಿತಿ. ನಾವು ಮೂಲಭೂತ ಸೌಕರ್ಯ ಕೊಡಬೇಕಾದ್ದು ಸರ್ಕಾರದ ಕರ್ತವ್ಯ ಮತ್ತು ಪುರಸಭೆಯ ಕರ್ತವ್ಯ. ಆ ಮೂಲಭೂತ ಸೌಕರ್ಯ ಕೇಳೋದ್ರೆ ತಪ್ಪು ಅನ್ನೋ ರೀತಿಲಿ ಇವತ್ತು ಪುರಸಭೆ ನಮ್ಮೆಲ್ಲ ಒರೆಸಿದೆ. ಈಗಾಗಲೇ ಈ ತರ ಪ್ರಕರಣಗಳು ಇಡೀ ತಾಲೂಕಲ್ಲಿ ಎಷ್ಟು ನಡೆದಿಲ್ಲ. ಅವ್ರಿಗೆಲ್ಲ ಇರ್ತಕ್ಕಂಥ ಕ್ರಮ ನಮ್ಮ ಮೇಲೆ ಏಕೆ? ಇದು ಏನನ್ನು ಸೂಸುತ್ತೆ? ಈಗಾಗಲೇ ರಾಜ್ಯ ಮಟ್ಟದ ಸುದ್ದಿ ಆಗಿದೆ. ಇದನ್ನ ಬೆಂಬಲಿಸಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಮ್ಮ ಕೋಡಿಹಳ್ಳಿ ಮಠದ ಚಿತ್ರದುರ್ಗ ಜಿಲ್ಲೆ ಹೆಚ್ಚು ಕಮ್ಮಿ 1600 ಇತಿಹಾಸ ಇರುವಂತಹ ಒಂದು ಪುರಾತನ ಮಠ. ಆದ್ರೆ ನಮ್ಮ ಸ್ವಾಮೀಜಿಯವರು ಶಾಂತ ಪ್ರಿಯರು. ಅವ್ರು ಯಾವುದೇ ಹೊಗಳಿಕೆ, ತೆಗಳಿಕೆ, ಪ್ರಚಾರ, ರಾಜಕಾರಣ ಇದು ಯಾವುದಕ್ಕೂ ಹೋದವರಲ್ಲ. ಆ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಅವರಿಗೆ ಚಿನ್ನಾಭರಣ ಮತ್ತೆ ದಾನ ಧರ್ಮ ಮಾಡಿದ ಉದಾಹರಣೆ ಇದೆ, ಹಿಸ್ಟ್ರಿ ದಾಖಲಾಡ ಆಗಿದೆ. ಅಂತ ಐತಿಹಾಸಿಕ ಮಠದ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ನಂತರ ಮಾನ್ಯ ಸ್ವಾಮೀಜಿಯವರು ಮತ್ತೆ ಆ ಗ್ರಾಮದ ಪುರಸಭಾ ಸದಸ್ಯರು ಮತ್ತೆ ಆ ಗ್ರಾಮದ ಯಜಮಾನರು ಏನ್ ನಿರ್ಧಾರ ತಗೋತಾರೆ, ನಾವೆಲ್ಲರೂ ಕೂಡ ಇಡೀ ತಾಲೂಕು ಎಲ್ಲಾ ಗ್ರಾಮದ ಏನು 30 ಹಳ್ಳಿಗಳಲ್ಲಿ ನಾವು ಮಾದಿಗ ಸಮುದಾಯ ವಾಸ ಮಾಡ್ತಿದೀವಿ, ಅಷ್ಟು ಹಳ್ಳಿಯವರು ಕೂಡ ಗೋಪಾಲಪುರದ ಗ್ರಾಮದ ನಿವಾಸಿಗಳ ಜೊತೆ 24x7 ನಿಮ್ ಜೊತೆ ನಾವು ಇರ್ತೀವಿ. ನಾವ್ಯಾರು ಕಾನೂನು ಉಲ್ಲಂಘನೆ ಮಾಡೋರಲ್ಲ. ಆದ್ರೂ ನಮ್ಮನ್ನು ನೋಡಿದ್ರೆ ಏನೋ ಒಂಥರ ಮನೆಗಳಲ್ಲಿ ನೀವು ಫೋಟೋ ಇಟ್ಕೋತೀವಿ. ಈಗಾಗಲೇ ಒಳಮೀಸಲಾತಿ ಕಾವು ರಾಜ್ಯದಲ್ಲಿ ಅತ್ಯಂತ ಬೇಯ್ತಾ ಇದೆ, ಒಂದು ಹಂತಕ್ಕೆ ಬಂದಿದೆ. ಇದು ಕೂಡ ಈಗ ರಾಜ್ಯ ಮಟ್ಟ ಸುದ್ದಿಯಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ಈಗಾಗಲೇ ಭೂಮಿ ವಸತಿ ಹಕ್ಕು ಯೋಜನೆಯ ಪ್ರತಿಭಟನೆ ನಡೀತಾ ಇದೆ. ದೇವನಹಳ್ಳಿ ಚಲೋ ಇರಬಹುದು, ಬೇರೆ ಬೇರೆ ಹೋರಾಟಗಳಲ್ಲಿ ಕೂಡ ಅಲ್ಲೂ ಕೂಡ ರಾಜ್ಯದ ಪ್ರತಿಷ್ಠಿತ ಪ್ರಗತಿಪರ ಚಿಂತಕರು, ರೈತ ಹೋರಾಟಗಾರರು ನಿಮ್ಮ ಗೋಪಾಲಪುರದ ನಿವಾಸದ ವಿಚಾರವನ್ನ ಸೇರಿಸ್ಕೊಂಡಿದ್ದಾರೆ. ಇಲ್ಲ ಹಾಗೆ ಮಾನ್ಯ ನಮ್ಮ ಸಹೋದರ ಅರ್ಜುನ್ ಅವರು ಹೇಳಿದ್ರು, ನಮ್ಮ ಪ್ರಾಣ ಒತ್ತೆ ಇಟ್ಟಾದ್ರೂ ಕೂಡ ಆ ಪುರಸಭೆ ಸರ್ವೆ ನಂಬರ್ 7 ಜಾಗನ ಆ ಊರಿನವರೇ ಸಿಕ್ಬೇಕು. ಅದನ್ನ ಬಿಟ್ಟು ನಾವ್ ಇನ್ಯಾವುದೋ ಸರ್ಕಾರಿ ಕಚೇರಿ ತತ್ತೀವಿ, ಇನ್ಯಾರೋ ತಾಲೂಕ್ದವ್ರು ಬೇರೆ ಕರೆದು ಅರ್ಜಿ ಕೊಟ್ಬಿಡ್ತೀವಿ, ನಾವು ಬೇರೆ ಬಡವರು ಕೊಟ್ಬಿಡ್ತೀವಿ. ಗ್ರಾಮಸ್ಥರು ಮುಖ್ಯಮಂತ್ರಿ ಮನವಿ ಕೊಡ್ತಾರೆ. ಮುಖ್ಯಮಂತ್ರಿಗಳು 2016ರಲ್ಲಿ ಮೈಸೂರು ಜಿಲ್ಲಾಧಿಕಾರಿಗಳು ಮತ್ತೆ ಯೋಜನೆ ಪತ್ರ ಬರೆದವ್ರೆ. ಏನಂತ, ನೀವು ಅದನ್ನ ಆಶ್ರಯ ಸಮಿತಿಲಿ ಇಟ್ಟು ಅದನ್ನ ಡೆವಲಪ್ಮೆಂಟ್ ಮಾಡಿ ಗೋಪಾಲಪುರದ ನಿವಾಸಿಗಳಿಗೆ ಹಂಚಿ ಅಂತ ಮಾನ್ಯ ಈಗಿನ ಮುಖ್ಯಮಂತ್ರಿ ಅವತ್ತು ಕೂಡ 2010 ಸಿದ್ದರಾಮಯ್ಯ ಸಾಹೇಬ್ರೆ ಅವರೇ ಹೇಳಿದ್ದಾರೆ. ಅವ್ರು ಹೇಳು ಕೂಡ ತಾಲೂಕಿನಿಂದ ಗ್ರಾಮಸ್ಥರು ಮನವಿ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ಗಳಿದೆ, ಪುರಸಭೆ ನಿರ್ಣಯ ಆಗಿದೆ, ಹಿಂದೆ ಪಟ್ಟಣ ಪಂಚಾಯತಿ ಇದ್ದಾಗೂ ನಿರ್ಣಯ ಆಗಿದೆ, ಬೈರಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗಿದ್ದಾಗೂ ನಿರ್ಣಯ ಆಗಿದೆ. ಇಷ್ಟಾದ್ರೂ ಕೂಡ ಕನಿಷ್ಠ 50 ವರ್ಷದಿಂದ ನಮಗೆ ಕೊಟ್ಟಿಲ್ವ ಅಂತ ಹೇಳಿ ಗ್ರಾಮಸ್ಥರೇ ಸ್ವಯಂ ಪ್ರೇರಿತವಾಗಿ ಮಾತಾಡಿ ಇನ್ನೆಷ್ಟು ವರ್ಷ ನಾವು ನೀವು ಬಂದು ಯಾರಾದ್ರೂ ತಾಲೂಕು ಅಧಿಕಾರಿಗಳಿರ್ಬೋದು, ಬೇರೆ ಪೊಲೀಸ್ ಸಿಬ್ಬಂದಿಗಳಿಗೆ ಬಂದು ಗೋಪಾಲಪುರದ ಬೀದಿಗಳು ಒಂದ್ಸಲ ಬರ್ಲಿ, ಮನೆಗಳು ನೋಡಿ. ಯಾವ ಶತಮಾನದಲ್ಲಿ ಹೋಗ್ತಿದ್ದೀವಿ ನಾವು? 21ನೇ ಶತಮಾನದಲ್ಲಿದ್ದೀವಿ. ಈ 21ನೇ ಶತಮಾನದಲ್ಲೂ ಕೂಡ ಗಾಳಿ ಇರಬೇಕು, ಬೆಳಕಿರ್ಬೇಕು, ಒಬ್ಬ ಮನುಷ್ಯ ಆರೋಗ್ಯವಾಗಿರ್ಬೇಕು ಅಂದ್ರೆ ಅವ್ನ ಮನೆ ಚೆನ್ನಾಗಿರ್ಬೇಕು, ಮತ್ತೆ ಮನೆ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿರ್ಬೇಕು. ಹಂಗಾದ್ರೂ ಮಾತ್ರ ಅವನು ಆರೋಗ್ಯ ಮತ್ತೆ ವ್ಯಕ್ತಿ ಇರ್ತಾನೆ, ಮತ್ತೆ ಆರೋಗ್ಯಕರವಾದ ಸಮಾಜ ಸೃಷ್ಟಿಯಾಗುತ್ತೆ. ಆದ್ರೆ ಅಲ್ಲಿ ನೀವು ನೋಡ್ಬೋದು ಇಷ್ಟಿಷ್ಟಲ್ಲ, ಅದು ನೋಡಿ ನಾವು ತುಂಬಾ ಬೇಸರ ಅನಿಸ್ತು. ಈ ನಿಟ್ಟಿನಲ್ಲಿ ನಾವೆಲ್ಲ ಮುಂದೆ ನಿಮ್ ಜೊತೆ ಇರ್ತೀವಿ. ನಮ್ಮ ಹೋರಾಟ ನಮ್ಮ ಸ್ವಾಮೀಜಿಯವ್ರ ಮುಂದೆ ಯಾವ ನಿರ್ಧಾರ ತಕ್ಕಂತೆ ಅದಕ್ಕೆಲ್ಲ ನಾವು ಬದ್ಧವಾಗಿರ್ತೀವಿ ಅಂತ ಹೇಳ್ತಾ ನನ್ನನ್ನು ಕೂಡ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಗೆಲ್ಲರೂ ಉಳಿಸಿ ನನ್ನ ಮಾತು ವಿರೋಧಿಯನ್ನು ಕೇಳಬೇಡಿ ಅಂತ ಸತ್ಯ ಹೇಳ್ಬೇಕು ಅಂದ್ರೆ ನಮಗೆ ಖುಷಿ ಆಗಂತ ವಿಷಯ. ಯಾಕಂತಂದ್ರೆ ನಮಗೆ ಮಂತ್ರಿ ಕಾಡ್ತಾರೆ, ಅಧಿಕಾರಿಗಳು ಕಾಡ್ತಾರೆ, ಸಂವಿಧಾನ ಕಾಡ್ತೇವೆ ಹೊರತು ಜಾತಿ ಕಾಣಲ್ಲ. ನಾವ್ ಯಾವ್ದಾದ್ರು ವ್ಯಕ್ತಿನಲ್ಲಿ ಜಾತಿ ವಿರೋಧಿ, ಜಾತಿ ಪರ, ಜಾತಿ ಅಂತಂದ್ರೆ ನಾವು ನಿಜವಾದ ಜಾತಿವಾದಿಗಳಾಗ್ತೀವಿ. ನಾನು ಅವತ್ತು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ವಿದ್ಯಾವಂತರ ಬಾಯಲ್ಲಿ ಈ ಮಾತುಗಳನ್ನ ಬರೋತ್ತರ ಮಾಡಬೇಡಿ ಅಂತ. ಈ ಮೂಲಕ ಇದ್ರ ಜೊತೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಇನ್ನೊಂದು ಅಭಿಯಾನ ಸ್ಟಾರ್ಟ್ ಆಗಿದೆ. ಅಭಿಯಾನ ಏನು? ಮಾನ್ಯ ಮಂತ್ರಿಗಳೇ ಉತ್ತರಿಸಿ. ಏನಕ್ಕೆ ಉತ್ತರಿಸಬೇಕು? ಅವ್ರು ಹೇಳ್ತಾರೆ, ಅವ್ರ ಪತ್ರಿಕಾ ಪ್ರಕಟಣೆ ಹೇಳಿದಾರಂತೆ, ಗೋಪಾಲಪುರದ ಕೆಲವು ನಿವಾಸಿಗಳು ನನಗೆ ಮತ್ತು ಸಂಸದರಿಗೆ ಬಂದು ಅಹವಾಲು ಹೇಳ್ಕೊಂಡ್ರು, ಕಂಪ್ಲೇಂಟ್ ಕೊಟ್ರು. ಲೆಟ್ ಮಿ ಎಕ್ಸ್ಪೋಸ್ ದಮ್ ಇನ್ ಫ್ರಂಟ್ ಆಫ್ ದಿ ಪಬ್ಲಿಕ್, ನಾಟ್ ಇನ್ ಫ್ರಂಟ್ ಆಫ್ ದ ಮಾದಿಗಾಸ್, ಇನ್ ಫ್ರಂಟ್ ಆಫ್ ದ ಆಲ್ ಪೀಪಲ್ಸ್. ಯಾರಾದ್ರೂ ಮನುಷ್ಯ ಈ ದೇಶದಲ್ಲಿ ಜಾತೀಯತೆಯನ್ನ, ಧರ್ಮಾಂಧತೆಯನ್ನ ಬಳಸ್ತಾನೆ ಅಂತಂದ್ರೆ ಅವ್ನು ದೇಶದ್ರೋಹಿ. ನಿಮ್ಗೇನು ಭಯ ಇತ್ತಾ, ಒತ್ತಡ ಇತ್ತಾ, ಅಥವಾ ನಿಮ್ಗೆ ಪೆಟ್ರೋಲ್ ಕಾಸಿರ್ಲಿಲ್ವಾ? ನಾವು ಟ್ಯಾಕ್ಸ್ ಕಟ್ಟಲ್ವಾ? ಯು ಆರ್ ಆಲ್ ಟ್ಯಾಕ್ಸ್ ಪೇಯರ್ಸ್. ನಾವು ಕಟ್ಟೋ ಟ್ಯಾಕ್ಸ್ ಎಲ್ಲ ನಿಮ್ಗೆ ಬರುವಂತ ಸಂಭಾವನೆ, ಗೌರವಧನಗಳು, ನಿಮ್ಮ ಊಟದ ಕಾರು, ನಿಮ್ಗೆ ಎಸ್ಕಾರ್ಟ್, ಸರ್ಕಾರಿ ನೌಕರರು ನಿಮ್ ಬೆಂಗಾವಲು ನಿಂತ್ಕೊಳ್ಳೋದು. 5 ನಿಮಿಷ ನೀವು ಗ್ರಾಮಕ್ಕೆ ಬಂದು ಹಿರಿ ಸ್ಥಾನದಲ್ಲಿ ನಿಂತ್ಕೊಂಡು ಈಗಂತೆ ವಿಷಯ, ಈಗಂತೆ ಯಾರು ತಡೆ ಹಾಕ್ತಿದ್ರ?
ತಡೆ ಹಾಕೋದಾಗಿತ್ತ? ಇಲ್ಲ. ಯಾಕೆ ಮಾಡ್ಲಿಲ್ಲ? ಆಗಿದೆ ಕೆಟ್ಟ ಕೆಲಸ, ಮಾಡಿದರೆ ತಪ್ಪು, ಒಂದ್ ಸ್ವಲ್ಪ ಆಗ್ಲಿ, ಇನ್ನೂ ಒಂದು ಅವಕಾಶ ಕೊಡೋಣ, ಇನ್ನ ಶಾಂತಿಯಿಂದ ಪ್ರತಿಕ್ರಿಯಿಸೋಣ. ಮತ್ತೊಂದು ಹೇಳ್ತೀನಿ, ಈ ದೇಶದಲ್ಲಿ ಅರುಣಾಚಲ ಕೇಸ್ ಅಂತ ಆಗುತ್ತೆ, ಕೇಳ್ತಾರೆ ಮರ್ಸಿ ಕಿಲ್ಲಿಂಗ್ ಅಂತ ಹೇಳ್ತೀವಿ, ದಯಾಮರಣ. ಒಬ್ಬ ವ್ಯಕ್ತಿ ನನಗೆ ಬದುಕಕ್ಕೆ ಆಗ್ತಿಲ್ಲ, ಸತ್ತೋಗ್ಬಿಡ್ತೀನಿ, ದಯಮಾಡಿ ನನಗೆ ಅವಕಾಶ ಕೊಡಿ, ಮರ್ಸಿ ಕಿಲ್ಲಿಂಗ್ ಕೊಡಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಪೋಲ್ಡ್ ಮಾಡುತ್ತೆ. ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ, ಜೀವಿಸುವ ಹಕ್ಕು ಅಂತ. ಅಲ್ಲ, ಈ ದೇಶದಲ್ಲಿ ಸಾಯೋದ್ನ ಹಕ್ಕು ಅಂತ ಹೇಳೋದಾಯ್ತು, ಅವ್ರಿಗೆ ಬದುಕೋದ್ ಹಕ್ಕಲ್ವಾ? ಸೈಟ್ ನಾವು ಕೇಳ್ತಿದ್ವಾ? ನಮಗ್ ಬೇಕಾ? ಬನ್ನಿ ಹಂಚಿ ನಮ್ ಜನಕ್ಕೆ ಕಟ್ಟಿಸ್ಕೊಡ್ತೀವಿ ನಾವು. ಪ್ರಾಥಮಿಕ ಆರೋಗ್ಯ ಕೇಂದ್ರನೋ ಅಂಗನವಾಡಿ ಕೇಂದ್ರಗಳನ್ನು ದಯಮಾಡಿ ಬಂದು ಹೇಳಿ. ನೀವು ಯಾರು ಹೇಳಿದ್ರು, ಯಾರು ಮುಂದೆ ಹೇಳಿದ್ರು, ಯಾವಾಗ ಹೇಳಿದ್ರು, ಯಾಕೆ ಹೇಳಿದ್ರು? ಇದು ಹೇಳಿಲ್ಲ ಅಂದ್ರೆ ಏನಾಗುತ್ತೆ? ನಾವು ವಿನಾಕಾರಣ ಸರ್ಕಾರಿ ಅಧಿಕಾರಿಗಳನ್ನು ದೂಷಣೆ ಮಾಡೋದು, ಸರ್ಕಾರಿ ಅಧಿಕಾರಿಗಳನ್ನು ನಿಂದಿಸೋದು, ನಮ್ಮ ಕಣ್ಣಲ್ಲಿ ಮನಸ್ಸುಗಳು ಏನಾಗುತ್ತೆ, ಸರ್ಕಾರಿ ಅಧಿಕಾರಿಗಳು ಕೆಟ್ಟವಂತ ಆಗುತ್ತೆ. ಇಲ್ಲ, ಸರ್ಕಾರ ನಡೆಸೋರು ಕೆಟ್ಟವ್ರಿಗೆ ಈ ಮಾತನ್ನ ಹೇಳ್ಬಾರ್ದು, ಸರ್ಕಾರ ನಡೆಸೋರು ಕೆಟ್ಟವ್ರು. ಇನ್ನೊಂದು ವಿಷಯ, ಸಹೋದರ ಅರ್ಜುನ್ ಹೇಳಿದ್ರು, ಈ ಹಾಲಿ ಮುಖ್ಯಮಂತ್ರಿಗಳು ಈ ಹಿಂದೆ ಒಂದು ನೋಟ್ ಹಾಕೊಟ್ಟಿದ್ರು ಈ ಜಾಗ. ನಾನು ಕೇಳಿದ್ರು, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ಸಹಿಗಿಂತ ಬೆಲೆ ಮತ್ತೊಬ್ರು ಯಾವ್ದು ಹೇಳ್ಕೊಂಬತ್ತಿದ್ಯಾ? ವಾಟ್ ಇಟ್ ಶೋಸ್? ನಾವೇನ್ ಕಿವಿಲ್ ಹೂವು ಇಟ್ಕೊಂಡಿದೀವ ಅಥವಾ ನಮ್ಗೆ ಬುದ್ಧಿ ಭ್ರಮಣೆ ಆಗಿದ್ಯಾ? ನಾನು ಬೇಡ, ಈ ರಾಜಕೀಯ ಬೇಡ. ಇದು ಜನಗಳ ಬದುಕೋ ಹಕ್ಕು. ನಿಂತ್ಕೊಳ್ಳಿ, ಸಾಮಾಜಿಕ ಮಾಧ್ಯಮದಲ್ಲಿ ಅವರ ತತ್ವದಡಿ ಎಲ್ಲರಿಗೂ ಸಮಾನವಾದ ಗೌರವಯುತವಾದ ಬದುಕನ್ನ ಕಲ್ಪಿಸ್ಕೊಡ್ಬೇಕು. ನೀವು ಅದನ್ನ ಕಲ್ಪಿಸ್ಕೊಡ್ರೆ ನೀವು ನಮ್ಮ ಪರ ಅಂತೀವಿ. ಮೀಟಿಂಗ್ ನಲ್ಲಿ ಒಂದು ಪ್ರಶ್ನೆ ಎತ್ತಿದ್ದೆ. ಟಿ ನರಸೀಪುರದ ಟೌನ್ ಒಳಗಡೆ ರಾಜು ಬಾರ್ ಅಂತ ಒಂದು ಬಾರ್ ಇದೆ. ಸರ್ಕಾರಿ ಮಳಿಗೆ ಪುರಸಭೆಗೆ ಸೇರಿರ್ತಕ್ಕಂಥ ಸರ್ಕಾರಿ ಆಸ್ತಿ. ಅದ್ರ ಒಳಗಡೆ ಅವ್ರಿಗೆ ಫಸ್ಟ್ ಫ್ಲೋರ್ ಒಳಗೆ ಇನ್ನೊಂದು ಫ್ಲೋರ್ ನ ಸ್ವಂತ ಮನೇಲಿ ಕಟ್ಕೊಂಡು ಕಟ್ಕೋತಾರೆ. ಯಾರಾದ್ರೂ ಅದಕ್ಕೆ ಕೈ ಹಾಕ್ಸಿದ್ರೆ ಮೊದಲನೇ ನಾನೇ ತರಿಸಿ JCB ಅರ್ಧ ಮುಗಿಸಿದ್ದೆ ಅದನ್ನ. ಬಟ್ ಅದ್ರ ನೆಕ್ಸ್ಟ್ ಡೇ ಅದ್ರ ಕಥೆನೇ ಚೇಂಜ್ ಆಗೋಯ್ತು. ನಾನು ಕೇಳೋದು ಅಧಿಕಾರಿಗಳಿಗೆ, ಅಲ್ಲ ಸ್ವಾಮಿ, ವಿ ಆರ್ ಪಬ್ಲಿಕ್ ಸರ್ವೆಂಟ್ಸ್, ಸರ್ಕಾರಿ ಕೆಲಸ ಮಾಡ್ತಾ ಇದ್ದೀವಿ, ಸರ್ಕಾರದ ಆಸ್ತಿನ ಕಬಳಿಸ್ಕೊಂಡಿರೋ ಅಂತವ್ರನ್ನ ಹೋಗಿ ನೀವು ಯಾವಾಗ ಡೇರಿಂಗ್ ಆಗಿ ನಿಂತು ಹೋರಾಡಿಸ್ತಿರಲ್ಲ, ಅವಾಗ ರಾಜ್ಯಾಂಗದ ವ್ಯವಸ್ಥೆ ಮೇಲೆ ಮತ್ತು ಅಧಿಕಾರಿಗಳ ಮೇಲೆ ಅವರು ನಮ್ ಫ್ರಂಟ್ ಆಫ್ ಅಸ್ ದೇ ಲುಕ್ ಲೈಕ್ ಹೀರೋಸ್, ನಮ್ಗೆ ಹೀರೋಗಳ ತರ ಕಲ್ತಾರೆ. ಆದ್ರೆ ನೀವು ಗೋಮುಖ ವ್ಯಾಘ್ರಗಳನ್ನೆಲ್ಲ ಇಲ್ಲಿ ನೀವು ಅವ್ರ ಪಡೆಗೆ ಅವ್ರ ತಂಗೆ ಹಚ್ಕೊಂಡು ತೀರ್ನ ಲೂಟಿ ಮಾಡ್ತಾ ಇದ್ರು. ಅವ್ರನ್ನ ಬಿಟ್ಬಿಟ್ಟು ಏನು ಅರಿಯದ 65 ವರ್ಷಗಳಿಂದ ನಾನ್ ನೋಡ್ದಂಗೆ ಒಂದು 25-30 ವರ್ಷಗಳಿಂದ ನೋಡ್ತಾ 35 ವರ್ಷದಿಂದ ನನಗೆ 40 ವರ್ಷ ಈಗ. ಆದ್ರೆ ನನಗಿಂತ ಮುಂಚೆ ಇತಿಹಾಸಗಳಿಂದ ಕೂಡ ಈ ಜನ ಜಾಗ ನಮ್ದು ಅಂತ ಮುಗ್ಧ ಮನಸ್ಸು ಒಂದು ಸಣ್ಣ ಬೇರೆ ರೀತಿ ಹೋರಾಟ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ. ಆವಾಗ ಅವ್ರದ್ದು ಪೇಷನ್ಸ್ ಮ್ಯಾಕ್ಸಿಮಮ್ ಲೆವೆಲ್ ಅದು ಕಟ್ಟೆ ಹೊಡೆದೋದಾಗ ಅವರು ಬೀದಿಗೆ ಬಂದು ನಿಂತ್ಕೊಂಡ್ರು. ಅಲ್ಲಿ ಆ ಮಾಡಿದ 3 ತಿಂಗಳು ಸಹಿಸ್ಕೊಳ್ಳಿಲ್ಲ ನೀವು. ಇಲ್ಲಿ ವರ್ಷಾಂತರ ಗಟ್ಟಲೆಗಳಿಂದ ಸರ್ಕಾರಿ ಆಸ್ತಿಗಳನ್ನ ಲೂಟಿ ಹೊಡೆದಿದ್ದಾರೆ. ಅಂತವ್ರನ್ನ ಡೆಮಾಲಿಷ್ ಮಾಡಿಸೋ ತಾಕತ್ತು ಅಧಿಕಾರಿಗಳಿಗಿಲ್ಲ. ಅಲ್ಲಿ ಯಾವ್ದೋ ಸರ್ಕಾರದ ಮಳಿಗೆಗಳಿದೆ, ಎಷ್ಟೋ ವರ್ಷಗಳಿಂದ ಬಾಡಿಗೆ ಕಟ್ಟದೆ ಅದ್ರೊಳಗಡೆ ಅಂಗಡಿ ನಡೆಸ್ತಾ ಇದ್ದಾರೆ. ಅಂತವ್ರನ್ನ ಹೋಗಿ ತೆರವುಗೊಳಿಸೋ ಅಂತ ತಾಕತ್ತು ಅಧಿಕಾರಿಗಳಿಗಿಲ್ಲ. ಐ ಫೀಲ್ ಶೇಮ್ ಆನ್ ದಿಸ್ ಅಡ್ಮಿನಿಸ್ಟ್ರೇಷನ್. ನಾಚಿಕೆ ಸಂಗತಿ ಇದು. ಮುಂದಿನ ದಿನಗಳಲ್ಲಿ ಟಿ ನರಸೀಪುರದಲ್ಲಿ ಎಲ್ಲಾ ಜಾತಿಯವರು ಇದ್ರಲ್ಲಿ ಬುದ್ಧಿ ಕಲಿತಾರೆ. ಯಾರನ್ನು ಒಳಗೆ ಕಳಿಸ್ಬೇಕು ಕಳಿಸಬಾರ್ದು ಅನ್ನೋದನ್ನು ಕೂಡ ನೋಡ್ಕೊತಾರೆ. ಅಧಿಕಾರಿಗಳ ವಿರುದ್ಧ ಕೂಡ ಇದೇ ನಾವು ಕೂತಿದೀವೋ, ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಹೋದ್ರು ರಾಷ್ಟ್ರಪತಿಗಳ ಮಟ್ಟಕ್ಕಾದ್ರೂ ಮುಟ್ತೀವಿ, ಸುಪ್ರೀಂ ಕೋರ್ಟಿನ ಮಟ್ಟಕ್ಕಾದ್ರೂ ಮುಟ್ತೀವಿ. ಈಗಾಗಲೇ ಸುಪ್ರೀಂ ಕೋರ್ಟಿನ ನನ್ನ ಸಹೋದರ ವಕೀಲರು ಕಮಿಟಿಗಳನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಇಟ್ಕೊಳ್ಳಿ, ಕಮಿಟಿ ಮಾಡ್ಕೊಡ್ತಾ ಇದ್ದಾರೆ. ಆ ಬ್ಲಂಡರ್ ಕ್ರಿಯೇಟ್ ಆಗಬಾರ್ದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮುಜುಗರಕ್ಕೊಳಪಡಬಾರ್ದು ಅಂತಂದ್ರೆ ದಯಮಾಡಿ ಬಂದು ಸಾಲ್ವ್ ಮಾಡಲಿಲ್ಲ ಅಂತಂದ್ರೆ ಇದು ನಾವು ಒಳ್ಳೆತನದಲ್ಲಿ ಹೇಳ್ಕೊಡ್ತಾ ಒಂದು ಅವಕಾಶ. ಮಾಡಲಿಲ್ಲ ಅಂದ್ರೆ ನಮ್ಮ ರೂಪುರೇಷೆಗಳು ಸಂವಿಧಾನಬದ್ಧ ಎಲ್ಲಾ ಕಡೆ ಇಲ್ಲಿ ಸಮಸ್ಯೆ ಅನುಭವವಾಗಿದೆ. ಅದು ಜಮೀನಾಗಿರ್ಬೋದು, ರೈತಾಗಿರ್ಬೋದು, ಇಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳು ಯಾವುದೇ ರೀತಿ ನಮ್ಮ ಮನೆಗಳಿಗೆ ಸೊ ಹಾಗಾಗಿ ಗೋಪಾಲ್ಪುರದಲ್ಲಿ ನಮ್ಮವರಿಗೆ ಅನ್ಯಾಯ ಆಗಿದೆ. ಸರಿಪಡಿಸಬೇಕು. ಈ ಸ್ವಾಮಿಗಳ ನೇತೃತ್ವದಲ್ಲಿ ಆಗ್ತಾ ಇದೆ. ಎಲ್ಲ ವಿಚಾರಗಳ ಗೊತ್ತಾದಾಗ ನಾವು ಬೆಂಗಳೂರಿಂದ ಬಂದಿದ್ದೀವಿ. ಬೆಂಗಳೂರಿಗೆ ನಾವು ಪಾಲ್ಗೊಳ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಬಂದಿದ್ದೀವಿ. ಅವುಗಳೆಲ್ಲ ಇಲ್ಲಿ ಶಾಂತಿಯುತವಾಗಿ ಮತ್ತೆ ಕಾಲ್ನಡಿಗೆ ಜಾಥಾ ಕೂಡ ಶಾಂತಿಯುತವಾಗಿ ನಾವು ಈ ಕಾಲು ಕಟ್ಟೆಯನ್ನು ತಂದಿದ್ದೀವಿ.
ನಮಗೆ ಬಹುಮುಖ್ಯವಾಗಿ ನಮ್ಮ ಬೇಡಿಕೆಗಳನ್ನು ನಮ್ಮ ಮೆಮೋರಂಡಮ್ ಅನ್ನ ತಗೊಳೋದಕ್ಕೆ ಇಲ್ಲಿ ಇವರೇ ಇಲ್ಲ, ತಹಸೀಲ್ದಾರ್ ಇಲ್ಲ. ಇದೆಲ್ಲ ದುರಂತ. ಬಹುಶಃ ನಾವು ಬರ್ತೀವಿ ಅಂತ ಹೇಳಿ ಅವರೆಲ್ಲ ಹೋಗ್ಬೇಕು ಎಲ್ಲ ಕಡೆ ಅದೇ ಆಗ್ತಿರೋದು. ಹಾಗಾಗಿ ಸ್ಪಷ್ಟವಾಗಿ ನಮ್ಮ ನಾಯಕರು ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ. ಯುವ ನಾಯಕರೆಲ್ಲ ಸ್ಪಷ್ಟವಾಗಿ ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ ಮತ್ತೆ ಆಡಳಿತ ವರ್ಗಕ್ಕೆ ಇನ್ನು ಮುಂದೆ ಈ ರೀತಿ ಏನಾದರೂ ಉದಾಸೀನ ಮಾಡಿದ್ರೆ ಮತ್ತೆ ನಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ರೆ ನೀವು ದೊಡ್ಡ ಮಟ್ಟದ ಹೋರಾಟಗಳನ್ನ ಎದುರಿಸಬೇಕಾಗುತ್ತೆ. ಎಲ್ಲ ಕಡೆ ಬರೀ ಮಾತ್ರ ಅಲ್ಲ, ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಇಂಥ ಹೋರಾಟಗಳನ್ನ ತಾವುಗಳೆಲ್ಲ ಎದುರಿಸಬೇಕಾಗುತ್ತೆ. ಯಾಕಂದ್ರೆ ಮಾದಿಗರು ಒಳ ಮೀಸಲಾತಿ ಹೋರಾಟದಿಂದ ದೊಡ್ಡ ಶಕ್ತಿಯಾಗಿ ಕೂತಿದ್ದಾರೆ ಇವತ್ತು ದಿನ ರಾಜ್ಯದಲ್ಲಿ. ದೊಡ್ಡ ಮಟ್ಟದ ಶಕ್ತಿ ಇವತ್ತು ಮಾದಿಗರದು. ಹಾಗಾಗಿ ಮಾದಿಗರನ್ನ ಯಾರು ಕೂಡ ಕಡೆಗಣಿಸಬೇಡಿ, ಅವರನ್ನ ಕೆಣಕಬೇಡಿ, ಅವರನ್ನು ಎದುರಾಕೊಳ್ಬೇಡಿ. ದಯವಿಟ್ಟು ಅವ್ರ ಮನವಿ ಒಂದೇ, ಶಾಂತಿಯುತವಾಗಿ ಹೋರಾಟ ಮಾಡುವಂಥ ಜನ ಅವರು. ತುಂಬಾ ಸೌಮ್ಯ ಸ್ವಭಾವದವರು, ಯಾರನ್ನ ಕೂಡ ಹಗುರವಾಗಿ ಅವಹೇಳನವಾಗಿ ಮಾತಾಡುವಂಥವರಲ್ಲ. ಅಂಥವರಿಗೆ ನ್ಯಾಯ ಕೊಡಿ. ತಾವುಗಳು ಈ ಶಾಂತಿಯುತವಾದ ಒಂದು ಸಂಬಂಧವನ್ನ ಮುಂದುವರಿಸಿಕೊಂಡು ಹೋಗಬೇಕು. ಈ ಸಮಾಜದಲ್ಲಿ ನಾವು ಕೂಡ ಇತರರೇ ಜನಾಂಗದ ಸ್ವಾಭಿಮಾನಿಗಳಾಗಿ ಬದುಕೋದಕ್ಕೆ ಅವಕಾಶ ಆಗಬೇಕು. ಆ ದೃಷ್ಟಿಯಲ್ಲಿ ನಿರ್ಲಕ್ಷ್ಯ ಮಾಡದೆ ಜನಪ್ರತಿನಿಧಿಗಳಾಗಲಿ, ಸರ್ಕಾರ ಆಗಲಿ, ಅಧಿಕಾರಿಗಳಾಗಲಿ ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೊಂಡು ನಮ್ಮ ಅಹವಾಲುಗಳು ಏನಾದರೂ ಈ ರೀತಿ ಬಂದಾಗ ದಯವಿಟ್ಟು ಸ್ವೀಕರಿಸಿ ಅದಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿ ಸ್ವಾಮೀಜಿಯವರ ಸಮ್ಮುಖದಲ್ಲಿ ನಾವು ಮನವಿ ಮಾಡಬೇಕಾಗಿದೆ. ಆರಕ್ಷಕ ಇಲಾಖೆಯ ಈ ಎಲ್ಲ ಒಂದು ಮಾತಕ್ಕೆ ಯಾವುದೇ ಘೋಷಣೆಗಳನ್ನು ಕೂಗಬೇಡಿ, ಸರ್ಕಾರದ ವಿರುದ್ಧ ಕೂಗಬೇಡಿ, ಯಾರನ್ನೂ ತೇಜೋವಧೆ ಮಾಡುವಂಥ ಘೋಷಣೆಗಳನ್ನು ಹಾಕಬೇಡಿ. ಅಂದಾಗ ಕಟ್ಟುನಿಟ್ಟಾಗಿ ಪಾಲಿಸಿದ ನನ್ನ ಬಂಧುಗಳು ಬಹಳ ತಾಳ್ಮೆ ಇರುವಂಥ ಜನ ಅಂತ ಅರ್ಥ ಆಯಿತು. ಆದರೆ ಈ ತಾಳ್ಮೆ, ಈ ರೀತಿಯ ನಡೆ ನೋಡಿ ಇದರಿಂದ ಏನು ಕಲ್ಪನೆ ಅನ್ನುವುದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಆಸೆ ಪಡ್ತಾರೆ. ಏಕೆಂದರೆ ನನ್ನ ಜನ ನಾನು ಏನು ಹೇಳ್ತೀನೋ ಅದನ್ನು ಫಾಲೋ ಮಾಡ್ತಾರೆ. ಈ ಥರ ಫಾಲೋ ಮಾಡೋಂಥ ಈ ಮುಗ್ಧ ಮಾದಿಗ ಸಮುದಾಯ, ಶೋಷಣೆಗೆ ಒಳಗಾದ ಸಮುದಾಯಕ್ಕೆ ತಲತಲಾಂತರದಿಂದ ಒಂದು ನೆಲೆ ಕಂಡುಕೊಳ್ಳುವಲ್ಲಿ ಅವರು ನೆಲೆ ಇಲ್ಲದ ನಿರಾಶ್ರಿತರು ನನಗೆ ಈ ಜಾಗದಲ್ಲಿ ಒಂದು ಸೂರು ಕಟ್ಕೊಳ್ತೀನಿ ಅಂತ ಆಸೆಗಳಿಂದ ಇದ್ದಾಗ ಅಂತವರನ್ನ ತಾವು ಕೆಲವೇ ತಿಂಗಳ ಹಿಂದೆ ಅವರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡಿದ್ದೀರಲ್ಲ, ಯಾವುದೇ ಆಡಳಿತ ವರ್ಗಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಈ ಕೆಲಸ ಶೋಭೆ ತರುವುದಿಲ್ಲ. ಯಾಕೆಂದ್ರೆ ಈಗಾಗಲೇ ಇವರಿಗೆಲ್ಲ ನಿವೇಶನ ಕೊಡಿ ಅಂತ ಹಿಂದೆ ನಮ್ಮ ರಾಜ್ಯದ ಹೆಮ್ಮೆಯ ನಾಯಕ ಮಾಜಿ ಮಂತ್ರಿ ರಾಜಯ್ಯನವರು ಇವರಿಗೆ ಮೀಸಲಾಗಿರ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ಅತ್ಯಾಸೆಂಟ್ ಈಗ ಗೋಪಾಲ್ಪುರದಲ್ಲಿರೋರೆಲ್ಲ ಹೆಚ್ಚು ಮಾದು. ಆದರೆ ಆ ಮಾದು ಪಕ್ಕದ ಏರಿಯಾ ಆ ಮಾದರಿಗೆ ಇದ್ರೆ, ಯಾಕೆಂದ್ರೆ ಜನ ಆಗ ಕಮ್ಮಿ ಇತ್ತು, ಈಗ ಜನ ಬೆಳೀತಾರೆ. ದಟ್ ಈಸ್ ಕ್ವೈಟ್ ಕಾಮನ್. ಬೆಳೆದ ಜಾಗದಲ್ಲಿ ಬೆಳೆದ ಜನಸಂಖ್ಯೆಗೆ ಅನುಗುಣವಾಗಿ ನಿವೇಶನ ಒದಗಿಸುವಂಥದ್ದು ಸರ್ಕಾರದ ಕರ್ತವ್ಯ. ಕಣ್ಣೀರು ಸುರಿಸಿದ್ದಾರೆ ಆಡಳಿತ ವ್ಯವಸ್ಥೆ ಅಂದರೆ ಅದು ಪುರಸಭೆ ಇರ್ಬೋದು, ಮನೆ ತಾಲೂಕು ಕಚೇರಿ ಇರ್ಬೋದು, ಅಥವಾ ಯಾವುದೋ ಸೂಚನೆ ನಿರ್ದೇಶನ ಇರ್ಬೋದು, ಅಥವಾ ಮೌಖಿಕ ಸೂಚನೆ ಇರ್ಬೋದು. ಇಂಥವುಗಳಿಂದ ಒಬ್ಬ ಜೀವಿಸುವ ಹಕ್ಕನ್ನು ಕಟ್ಟಿಕೊಳ್ಳುವುದಿದೆಯಲ್ಲ, ಅದು ಮಾನವೀಯತೆ ಅಲ್ಲ. ಅದು ನಾಗರಿಕರು, ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ತಾಯಿ ಮುದ್ದೆ ಇರ್ತದೆ. ಅವರು ಎಲ್ಲರಿಗೂ ಸರಿ ಸಮಾನವಾಗಿ ವ್ಯವಸ್ಥೆಯನ್ನ ಮಾಡ್ತಾರೆ. ಯಾರಿಗೆ ಕಠೋರ ಮನಸ್ಸಿರ್ತದೆ, ಯಾರಿಗೆ ದ್ವೇಷ ಭಾವನೆ ಇರ್ತದೆ ಈ ಸಮುದಾಯದ ಬಗ್ಗೆ, ಅವರು ಈ ಸಮುದಾಯಕ್ಕೆ ಹೆಜ್ಜೆ ಹೆಜ್ಜೆಗೂ ವಿರೋಧಿತನ ಗುಣಗಳನ್ನೇ ಇಟ್ಕೊಂಡಿರ್ತಾರೆ ಅನ್ನುವಂಥದ್ದು. ಇದು ನಾನು ಯಾರ ಹೆಸರನ್ನೇ ಹೇಳಿಕ್ಕೆ ಹೋಗೋದಿಲ್ಲ. ಇಲ್ಲಿ ಮಾನ್ಯ ಶಾಸಕರಿದ್ದಾರೆ, ಅವರು ರಾಜ್ಯ ಸಚಿವರಲ್ಲಿ ದೊಡ್ಡ ಸಚಿವರಿದ್ದಾರೆ, ಅವರು ತುಂಬಾ ಗೌರವಾನ್ವಿತರಿದ್ದಾರೆ, ನಮ್ಮೊಡನೆ ಚೆನ್ನಾಗಿದ್ದಾರೆ. ಇಲ್ಲಿನ ನಿಮ್ಮ ಶಾಸಕರು, ರಾಜ್ಯದ ಮಂತ್ರಿಗಳು ನಮ್ಮ ಜೊತೆ ತುಂಬಾ ಚೆನ್ನಾಗಿದ್ದಾರೆ. ತುಂಬಾ ಚೆನ್ನಾಗಿದ್ದಂತ ರಾಜ್ಯ ಸಚಿವರು ಏನೂ ಇಲ್ಲದ ಮಾದಿಗ ಸಮುದಾಯಕ್ಕೆ ನ್ಯಾಯ ಕೊಡಿಸಬೇಕನ್ನೋದು ನಮ್ಮ ಆಗ್ರಹ, ಮನವಿ.
ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಹರಿಕಾರರು ಅನ್ನುವಂಥದ್ದು ಎಲ್ಲ ಕಡೆ ಬಿಂಬಿತವಾಗಿದೆ. ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೂಡ ಈ ಇಶ್ಯೂ ಅವರ ಗಮನಕ್ಕೆ ಹೋಗುತ್ತೆ. ಅವರು ಕೂಡ ಆದಷ್ಟು ಬೇಗ ಇದಕ್ಕೆ ತಿಲಾಂಜಲಿ ನೀಡಿ ನಾಂದಿ ಹಾಡಬೇಕು, ಇದು ಮುಗಿಸ್ಬಿಡ್ಬೇಕು ಇಲ್ಲಿಗೆ. ಎಷ್ಟೊತ್ತಿನ ಅವರ ಮನಸ್ಸು ಒಂದು ಒಳ್ಳೆಯ ಮನಸ್ಸು ಮಾಡಿದರೆ ನಿಮಗೆ ನೆನಪಿಲ್ಲ. ಇದನ್ನ ಇಷ್ಟೂ ವರ್ಷಗಳ ಕಾಲ ಎಳೆದುಕೊಂಡು ಬಂದಿದೆಯಲ್ಲ, ಇದರಲ್ಲಿ ಏನೋ ಪೂರ್ವಗ್ರಹ ಪೀಡಿತವಿದೆ, ದುರುದ್ದೇಶ ಇದೆ. ನುಡಿ, ನಾನು ಊಟ ಮಾಡ್ತಿದ್ದೇನೆ, ನನಗೆ ಅನ್ನ ಇದೆ, ಅನ್ನ ಇದ್ದವರಿಗೆ ಅನ್ನದ ಮಾರ್ಗ ತೋರಿಸುವಂತ ಕೆಲಸ ಆಗಬೇಕು. ಚೇತೇಂದ್ರ ಇದ್ದವರು ಅನ್ನವನ್ನು ಕೊಡಬೇಕು. ಇಲ್ಲ, ನೀವು ಅಧಿಕಾರಿಗಳು ನಮಗೆ ರೈಟಿಂಗ್ ಅಲ್ಲಿ ಬರ್ಕೊಡ್ತೀವಿ, ನಾವು ಮಾದಿಗರ ಯಾವುದೇ ಹೋರಾಟಕ್ಕೆ ಬೆಂಬಲ ಇಲ್ಲ, ನೀವು ಯಾರೇ ಬಂದು ನಾವು ಮ್ಯಾನೇಜರ್ ಆಗಲಿ ಅಥವಾ FDC ಆಗಲಿ ನಾವೇ ಇಸ್ಕೊತೀವಿ ನಮ್ಮ ಮಳಿಗೆಗಳನ್ನ, ತಹಸೀಲ್ದಾರ್ ಅವ್ರು ಬರಲ್ಲ ಅಂತ ಹೇಳಿಬಿಟ್ರೆ ನಾವು ತಾಲೂಕು ಆಫೀಸ್ಗೆ ಬರಲ್ಲ. ನಾವು ಎಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಯಾವ್ಯಾವ ಅಧಿಕಾರಿಗಳ ಬಗ್ಗೆ ನಮಗೂ ಕೂಡ ಈ ವಿಚಾರದ ಬಗ್ಗೆ ಮಾತಾಡ್ತೀವಿ. ಇದು ನನ್ನ ಮೊದಲನೇ ಮನವಿ. ಯಾಕೆ ಇಲ್ಲಿ ನಿಮ್ಮನ್ನ ಕಳಿಸೋದು ಮೊದಲೇ ಮೇಡಮ್, ಇದು ಇಂಪಾರ್ಟೆಂಟ್, ಮೊದಲೇ ಬೇಕಿಲ್ಲ. ಇಂಪಾರ್ಟೆಂಟ್ ಇಶ್ಯೂ. ಏನಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೋರಾಟಗಾರರು ಅಂದ್ರೆ ಒಂದು ಬರ್ತಾರೆಲ್ಲೋ 50-100 ರೂಪಾಯಿ ಇಸ್ಕೊಂಡ್ ಬಂದಿರ್ತಾರೆ. ಅವ್ರು ಬಂದ್ಬಿಟ್ಟು ಇಲ್ಲಿ ಮುಗಿದ ತಕ್ಷಣ ಮನೆಗೆ ಕೊಟ್ಟ ತಕ್ಷಣ ಮನೆಗೆ ಹೋಗ್ಬಿಡ್ತಾರೆ ಅನ್ನೋ ಒಂದು ಭಾವನೆ ಅಧಿಕಾರಿಗಳ ಮಟ್ಟದಲ್ಲಿ ಇದೆ. ದಯವಿಟ್ಟು ಅದನ್ನ ತೆಗೆದಾಕ್ಬಿಡ್ಬೇಕು. ಇವತ್ತು ಈ ತಾಲೂಕು ಆಫೀಸ್ ಮುಂದೆ ನಾವೆಲ್ಲ ಒಂದು ಪ್ರಮಾಣ ಮಾಡ್ತಿದೀವಿ. ಈ ಇಶ್ಯೂಗೆ ಇದನ್ನ ಸೀರಿಯಸ್ ಆಗಿ ತಗೊಂಡು ಆದಷ್ಟು ಬೇಗ ಈ ಏನ್ ಸರ್ವೆ ನಂಬರ್ 7 ಸಮಸ್ಯೆ ನೀವು ಗೋಪಾಲ್ಪುರದ ನಿವಾಸಿಗಳಿಗೆ ಜಾಗ ಕೊಡೋ ಮುಖಾಂತರ ನೀವು ಬಗೆಹರಿಸದೆ ಹೋದ್ರೆ ಇಡೀ ಟಿ ನರಸೀಪುರದ ಹಿಸ್ಟ್ರಿಲೇ ನಡೆದಿರಬಾರ್ದು ಅಂತ ಒಂದು ಹೋರಾಟ ನಾವು ಮಾಡ್ತೀವಿ ಅಂತ ಇವತ್ತು ನಿಂತ್ಕೊಂಡು ನಿಮಗೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ. ಇತಿಹಾಸದಲ್ಲೇ ಆಮೇಲೆ ನಾನು ನಿಮಗೊಂದು ಬಹಳ ಒಂದು ಮನವಿ ಮಾಡ್ತೀನಿ. ನಾವು ಇಲ್ಲಿ ಯಾರನ್ನೇ ಬೈಯಕ್ಕಾಗ್ಲಿ, ಯಾರನ್ನೇ ಇನ್ನೊಬ್ಬರನ್ನ ಇದಕ್ಕಾಗ್ಲಿ ತೇಜೋವಧೆ ಮಾಡಕ್ಕಾಗ್ಲಿ ಬಂದಿಲ್ಲ. ಈ ಜನಾಂಗಕ್ಕೆ ಆಲ್ರೆಡಿ ಆಗ್ಲಿಂದಲೂ ಅನ್ಯಾಯಗಳು ನಡ್ಕೊಂಡ್ ಬಂದಿದೆ. ಯಾವುದೇ ಫೆಸಿಲಿಟೀಸ್ ದಲಿತರಿಗೆ ಸರ್ವೆ ನಂಬರ್ 7ರಲ್ಲಿ 6.5 ಎಕರೆ ಜಮೀನಿದ್ದು ಪ್ರಾಚೀನವರ ಕಾಲದಿಂದ ಮಾದಿಗ ಸಮುದಾಯ ಅಲ್ಲಿ ವಾಸವಾಗಿದ್ದು, ತದನಂತರ ಇಲ್ಲಿ ಒಕ್ಕಲೆಬ್ಬಿಸುವಂತ ಕೆಲಸವನ್ನ ಪುರಸಭೆ ಇಲಾಖೆಯ ಅಧಿಕಾರಿಗಳು ಮಾಡ್ತಾರೆ ಮತ್ತು ಮೌಖಿಕವಾಗಿ ಸಚಿವರು ಏನು ಆದೇಶ ಮಾಡಿರ್ತಾರೆ ಅಂತ ಹೇಳಿದರೆ ಆದೇಶಕ್ಕೆ ತಕ್ಕ ಹಾಗೆ ಅವರು ಬಂದು ನೆಲಸಮವನ್ನು ಮಾಡಿರ್ತಾರೆ. ಅದರ ವಿರೋಧವಾಗಿ ಇಂದು ಮಾದಿಗ ಸಮುದಾಯದ ಆದಿಜಂಬ ಜನಸಂಘದ ಮತ್ತು ರಾಜ್ಯಾಧ್ಯಕ್ಷರುಗಳು ಮತ್ತು ಅದಾನಂತರ ಸ್ವಾಮೀಜಿಗಳು ಸಹ ಕೋಡಿ ಮಠದ ಸ್ವಾಮೀಜಿಗಳಾದಂತಹ ಷಡಕ್ಷರಿ ಮುನಿಸ್ವಾಮಿಗಳು ಬಂದಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ. ಇವತ್ತೇನು ಗೋಪಾಲಪುರದಲ್ಲಿ ಏನಾಗಿದೆ ಅನ್ಯಾಯ, ಸಮುದಾಯದ ಏನು ಅನ್ಯಾಯ ಆಗಿದೆ ಇದರ ಹಿಂದಿನ ಏನು? ಈಗ ಟಿ ನರಸೀಪುರದ ಗೋಪಾಲಪುರ ಸರ್ವೆ ನಂಬರ್ 7ರ ನಿವೇಶನದ ಒಂದು ವಿಚಾರ ಇದು ಹೊಸದೇನಲ್ಲ. ಬಹಳ ವರ್ಷಗಳಿಂದ ನಮ್ಮ ಮಾದಿಗ ಸಮುದಾಯದ ಜನ ನಿರಾಶ್ರಿತರು, ನಿವೇಶನ ಇಲ್ಲದಂಥವರು ಆ ಜಾಗದಲ್ಲಿ ನಮಗೂ ಒಂದು ನಿವೇಶನ ಸಿಗ್ತದೆ ಅನ್ನುವಂಥ ಹೋರಾಟ ಮತ್ತು ಕನಸುಗಳಿಟ್ಕೊಂಡು ಇದುವರೆಗೂ ಬಂದಿದೆ. ಆದರೆ ಇಲ್ಲಿನ ಪುರಸಭೆ ಆಡಳಿತ ಏಕಾಏಕಿಯಾಗಿ ಅಷ್ಟು ನನ್ನ ಸಮುದಾಯದ ಜನರನ್ನು, ಅಷ್ಟು ಕುಟುಂಬಗಳನ್ನು ಹೊರ ಹಾಕಿದೆ. ಜೊತೆಗೆ ಅಲ್ಲಿನ ಒಂದು ದೇವಸ್ಥಾನ, ಗಂಡಿನ ಮರಮನ್ನ ದೇವಸ್ಥಾನವನ್ನು ಕೂಡ ನೆಲಸಮ ಮಾಡಿ ನನ್ನ ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದೆ. ಇದು ಯಾರೂ ಕೂಡ ಹೋಗ್ತಕ್ಕಂಥ ಮಾತಲ್ಲ. ಇದು ತುಂಬ ಅಕ್ಷಮ್ಯ ಅಪರಾಧ. ಕಾನೂನಾತ್ಮಕವಾಗಿ ನನ್ನ ಜನ ಹೋಗ್ತಾ ಇರಬೇಕಾದ್ರೆ ಯಾವುದೇ ಇಲ್ಲದೆ ಮೌಖಿಕ ಆದೇಶದ ಮೇಲೆ ನೀವು ನೆಲಸಮ ಮಾಡುವಂಥದ್ದಿಲ್ಲ. ಗುಡಿಸಲುಗಳನ್ನು, ದೇವಸ್ಥಾನದ ಕಟ್ಟಡಗಳನ್ನು, ಇದು ಬಹಳಷ್ಟು ವಿಷಾದನೀಯ ಸಂಗತಿ. ನನ್ನ ಜನಕ್ಕೆ ಸರ್ವೆ ನಂಬರ್ 7ರಲ್ಲಿ ನಿವೇಶನ ಕೊಡುವ ಸಲುವಾಗಿ ಇವರೆಲ್ಲರ ಹೋರಾಟದ ಜೊತೆ ನಾನು ನಿಲ್ತೇನೆ. ಈಗ ಅದು ಕೊಡುವಂಥ, ಇವರಿಗೆ ಸಿಗುವಂಥ ಭರವಸೆಯನ್ನು ನಾನು ಹೊಂದುತ್ತೇನೆ. ಆ ಭರವಸೆಯನ್ನು ಈಡೇರಿಸಬೇಕು ಅನ್ನೋದು ಸರ್ಕಾರಕ್ಕೆ ಆಗಿದೆ. ಜೊತೆಗೆ ಇಲ್ಲಿನ ಶಾಸಕರು ಮತ್ತು ರಾಜ್ಯ ಸಚಿವ ಸಂಪುಟದಲ್ಲಿ ಮಂತ್ರಿಗಳು ಆದಂಥ ಮಾನ್ಯ ಸಚಿವ ಮಹದೇವಪ್ಪನವರು ಸಹ ನಮ್ಮ ಮಾದಿಗರ ಈ ಬೇಡಿಕೆಗೆ ಶೀಘ್ರವಾಗಿ ಸ್ಪಂದಿಸಿ ನಿವೇಶನ ನೀಡಬೇಕು. ಯಾಕೆಂದರೆ ದಲಿತರಲ್ಲಿ ಅತಿ ಹೆಚ್ಚಿನ ಶೋಷಣೆಗೆ ಒಳಗಾದಂಥವರು, ಅತಿ ಬಡತನದಲ್ಲಿ ಇರುವಂಥವರು, ಅತಿ ಮೂಲ ಸೌಲಭ್ಯ ವಂಚಿತರಾದ ಜಾತಿ ಯಾವುದಾದ್ರೂ ಇದ್ದರೆ ಅದು ನನ್ನ ಮಾದಿಗ ಜಾತಿ. ಇಂಥವರಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸಿ ಅವರಿಗೆ ಸದೃಢವಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ನಿವೇಶನವನ್ನು ನೀಡಬೇಕು. ಆ ಮೂಲಕ ನಂತರ ನಿವೇಶನ ನೀಡಿದ ನಂತರ ಸೂರನ್ನು ತಾವು ಕೊಡಬೇಕು, ನೆಲೆಯನ್ನು ಕೊಡಬೇಕು, ನೆರಳನ್ನು ಒದಗಿಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ.
ಈಗಾಗಲೇ ಮುಖ್ಯಮಂತ್ರಿಗಳು ಸಹ ಮೌಖಿಕವಾಗಿ ಮತ್ತೆ ರೇಟಿಂಗ್ ಸಹ ಕೊಟ್ಟಿರ್ತಾರೆ. ಈ ಒಂದು ಸಮುದಾಯಕ್ಕೆ ನ್ಯಾಯ ಕೊಡಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು ಸಹ ಯಾವುದೇ ರೀತಿಯ ಸೂಚನೆಗಳಿಗೆ ಬಗ್ಗದ ಅಂತ ಈ ಒಂದು ತಾಲೂಕು ಆಡಳಿತ ಮತ್ತು ಪುರಸಭೆ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಈಗಾಗಲೇ ವಿವಿಧ ಹಂತದ ಹೋರಾಟವನ್ನು ಬಹಳ ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ ಈ ಸಮುದಾಯ. ಈಗ ಅವರು ಮಾಡಿದಂಥ ಕ್ರಮ ಸರಿಯಾದ್ದು ಅಲ್ಲ. ಅಲ್ಲಿ ಬೇರಾವುದೋ ಉದ್ದೇಶಕ್ಕೆ ಅದನ್ನು ಮೀಸಲಿಡುವಂಥ ಮನಸ್ಸನ್ನು ಕೂಡ ಮಾಡಬಾರ್ದು. ಏಕೆಂದರೆ ಸುಮಾರು ವರ್ಷ ಅಲ್ಲಿ ನೆಲೆ ನಿಂತವರನ್ನು ಈಗ ಏಕಾಏಕಿ ತಳ್ಳಿಬಿಟ್ಟು ಬೇರೊಂದು ಯೋಜನೆಗಳನ್ನು ಮಾಡೋದಿದೆಯಲ್ಲ, ಅದು ಬಹಳಷ್ಟು ಒಂದು ಬೇಡವಾದಂಥ ಮನಸ್ಥಿತಿ ಉಳ್ಳವರು ಮಾಡುವಂಥ ಕೆಲಸ. ಅದನ್ನು ಮಾಡೋದಿಲ್ಲ ಅಂತ ಅಂದ್ಕೊಂಡಿರ್ತೇನೆ. ಅದಕ್ಕೆ ಮಾನ್ಯ ಸಚಿವರು, ಈ ಭಾಗದ ಶಾಸಕರು ಸ್ಪಂದಿಸಬಾರದು. ಈ ಮಾದಿಗರ ಅಳಲನ್ನು ಗಮನಿಸಿ ಮಾದಿಗರಿಗೆ ನಿವೇಶನ ಒದಗಿಸ್ಕೊಡ್ಬೇಕು. ಈಗ ಅಲ್ಲಿ ಇರುವಂಥ ಯೋಜನೆ ಏನಿದ್ರು ಕೂಡ ಅದನ್ನು ಕೈಬಿಟ್ಟು ಮಾದಿಗರಿಗೆ ನಿವೇಶನ ಒದಗಿಸಬೇಕು. ಒಂದೊಮ್ಮೆ ಒದಗಿಸದೇ ಹೋದರೆ ಮುಂದಿನ ಹಂತದಲ್ಲಿ ನಾವು ಮಾನ್ಯ ಸಚಿವರ ಮನೆಯ ಮುಂದೆ ಧರಣಿಯನ್ನು ಕೂರುವಂಥ ಕೆಲಸವನ್ನು ನಾನು ಮಾಡಬೇಕಾಗ್ತದೆ. ಅಲ್ಲಿಯವರೆಗೂ ಅದನ್ನು ತರುವುದಿಲ್ಲ ಮಾನ್ಯ ಸಚಿವರು, ಅಂದರೆ ಈ ಭಾಗದ ಶಾಸಕರು ಅಂತ ನಾನು ಆಶಾಭಾವನೆ ಹೊಂದುತ್ತೇನೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮಾದಿಗ ಸಂಘಟನೆಗಳಿಗೆ ತಮ್ಮ ಕರೆ ಏನಂತ ನಾವು ಕೇಳಿ. ರಾಜ್ಯದ ಮಾದಿಗ ಸಂಘಟನೆಗಳು ಇದುವರೆಗೂ ಭೂಮಿ ಶೋಷಣೆ, ದೌರ್ಜನ್ಯ ಯಾವುದೇ ವಿಚಾರವಾಗಿ ಸ್ಪಂದಿಸಿದ್ದಾರೆ. ಇದು ಟಿ ನರಸೀಪುರದ ಭಾಗದಲ್ಲಿ ಆಗಿರುವಂಥ ಘಟನೆ ಅಂದುಕೊಳ್ಳದೆ ಅಲ್ಲಿನ ಜನರು ನನ್ನ ಜನರೇ ಅನ್ನುವಂಥ ಮಾತನ್ನು ಗಮನಿಸಿಕೊಂಡು ಈ ಇಶ್ಯೂವನ್ನು ಅವರೂ ಕೂಡ ಗಮನಿಸಿ ನಾವು ಬೆಂಗಳೂರಿನಲ್ಲಿ ನಡೆಸುವಂಥ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಬಿದ್ದರೆ ಮಾತ್ರ ಅದು ಇಲ್ಲಿಗೆ ಮುಗಿತದೆ. ಏನಾಗಿದೆ, ಇದು ಗೋಪಾಲ್ಪುರದ ಸರ್ವೆ ನಂಬರ್ 7ನೇ ಜಾಗದ ಏನೋ ಒಂದು ವಿಚಾರ ಇದೆ. ಅದು ಇವತ್ತು ನಿನ್ನೆದಲ್ಲ, ಬಹುಶಃ ನನ್ನ ತಿಳಿದ ಮಟ್ಟಿಗೆ ಒಂದು 60ರಿಂದ 65 ವರ್ಷದ ಹೋರಾಟ ಇದು. ನಾನು ಕಂಡಂಗೂ 35-40 ವರ್ಷದ ಹೋರಾಟ ಇದು. ಇದು ಏನಾಗಿದೆ ಅಂದರೆ, ಮೊದಲನೇದು ನಾವೆಲ್ಲಿ ಸೋತಿದ್ದೀವಿ ಅಂದರೆ, ಟಿ ನರಸೀಪುರದ ಕ್ಷೇತ್ರ ಸ್ವತಂತ್ರ ಪೂರ್ವ ಆದಾಗ್ಲಿಂದಲೂ ಟಿ ನರಸೀಪುರದ ಕ್ಷೇತ್ರದಲ್ಲಿ ಎಡಗೈ ಸಮಾಜದವ್ರು ಯಾವತ್ತೂ MLA ಆಗೋಕ್ಕೆ ಸಾಧ್ಯನೇ ಆಗಿಲ್ಲ. ಈ ಜಾಗ ಮಾದಿಗರಿಗೆ ಸೇರಿರೋದು ಅಂತ ಎಲ್ರಿಗೂ ಗೊತ್ತು. ಅದು ಮಾದಿಗರು, ಗೋಪಾಲ್ಪುರ ಅಂದರೆ ಮಾದಿಗರಿರುವಂಥ ಜಾಗ. ಆ ನಿವೇಶನ ಅಲ್ಲಿ ಕೇಳ್ತಿರ್ತಕ್ಕಂಥವ್ರು ಮಾದಿಗರು. ಬಟ್ ಇದಕ್ಕೆ ಕೊಡೋದಕ್ಕೆ ಅಥಾರಿಟಿ ಪವರ್ ಇರೋದು ಯಾರಿಗೆ? ಮೊದಲನೇ ಪವರ್ ಬರೋದು ಸ್ಥಳೀಯ ಶಾಸಕರಿಗೆ. ಅವರು ಕರೆದು ಅವ್ರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಯಾವುದೇ ಮೀಟಿಂಗ್ಗಳಾದ್ರೂ, ಯಾವುದೇ ಹಂಚಿಕೆಗಳಾದ್ರೂ ಸ್ಥಳೀಯ ಶಾಸಕರುಗಳಿಂದಲೇ ಆಗಬೇಕು. ಆದರೆ ಇಲ್ಲಿ ದುರಂತ ಏನು ಅಂದರೆ, ನಮ್ಮವರೊಬ್ಬರು MLAನೇ ಆಗಲಿಲ್ಲ ಅನ್ನೋದಕ್ಕಿಂತ ಬಿಡಲಿಲ್ಲ. ಏನು ನಾವೆಲ್ಲ ಹೇಳ್ತೀವೋ ಇವತ್ತಿಗೂ ಎನ್ರಾಚಯ್ಯನವರು ಈ ಜಾತಿಯ ಹುಲಿ ಅಂತ ಹೇಳ್ತೀವೋ, ಇನ್ನೊಂದು ಎನ್ರಾಚಯ್ಯನವರು ರೆಡಿ ಆಗ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಅಷ್ಟು ಬೇಗ ಅವ್ರನ್ನ ಬಲಿ ಹಾಕ್ಬಿಡೋರು ರಾಜಕಾರಣದಲ್ಲಿ. ಅನೇಕ ಉದಾಹರಣೆಗಳಿದೆ. ಎನ್ರಾಚಯ್ಯನವ್ರ ಮಗನ್ನೇ ಒಂದು ರೀತಿಯಲ್ಲಿ ಬಲಿ ಹಾಕಿದೆ ಒಂದು ಪಕ್ಷ. ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ. ಆದರೆ ಈ ಜಾಗಕ್ಕೆ ಅನ್ಯಾಯ ಆಗ್ತಿರೋದಕ್ಕೆ ಮೂಲ ಕಾರಣ ಇಲ್ಲಿ ಗೆದ್ದು ಬರ್ತಿರ್ತಕ್ಕಂಥ ಮಾದಿಗ ವಿರೋಧಿಯ ಶಾಸಕರು. ಇದು ಮೂಲ ಕಾರಣ. ಮುಂದಿನ ನಡೆ ಈಗ ಆಲ್ರೆಡಿ ನೆಲಸಮ ಮಾಡಿದ್ದಾರೆ. ಇದು ಎಷ್ಟು ಅವೈಜ್ಞಾನಿಕವಾಗಿ ಕಾಣುತ್ತೆ ಅಂದರೆ, ನಾವು ಆಡಳಿತ ಎಷ್ಟು ದುರಾಡಳಿತ ನಡೀತಾ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಅದೇ ಪುರಸಭೆಯಿಂದ ನಾವು ಪುರಸಭೆಯಲ್ಲಿ ರೆಸಲ್ಯೂಷನ್ ಮಾಡಿಸ್ತೀವಿ, ಅವರಿಗೆ ನೀರು, ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಲೈಟಿನ ವ್ಯವಸ್ಥೆ ಆಗಬೇಕು ಅಂತ. ಅದೇ ಪುರಸಭೆಯ ಮುಖ್ಯಾಧಿಕಾರಿಗಳು ಅವರ ಸಮ್ಮುಖದಲ್ಲಿ ನಡೆದಂಥ ಮೀಟಿಂಗ್ನಲ್ಲಿ ಎಲ್ಲ ಪುರಸಭಾ ಸದಸ್ಯರು ಅದಕ್ಕೆ ಒಮ್ಮತದಿಂದ ಇಲ್ಲ, ಅದು ಗೋಪಾಲ್ಪುರದವ್ರಿಗೆ ಆ ಜಾಗ ಸೇರಬೇಕು ಅಂತ ಹೇಳಿ ಒಂದು ಮೀಟಿಂಗ್ ಆಗಿ ರೆಸಲ್ಯೂಷನ್ ಮಾಡಿ ಅಲ್ಲಿ ಅವರಿಗೆ ಲೈಟು ನೀರಿನ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಒಂದು ಇಂಟಿಮೇಷನ್ ಮಾಡದೆ ಏಕಾಏಕಿ ಬಂದು ಆ ಜಾಗನ ತೆರವುಗೊಳಿಸೋಕ್ಕೆ ಅವರು ಮುಂದೆ ಕ್ರಮ ವಹಿಸಿರ್ತಾರೆ ಅಂದರೆ, ಇದ್ರ ಹಿಂದೆ ಒಂದಷ್ಟು ಕೆಟ್ಟ ಹಿತಾಸಕ್ತಿಗಳಂತೂ ಖಂಡಿತ ಇದೆ. ಯಾಕಂದರೆ ಇದು ಏಕಾಏಕಿ ಪಾಪ ಒಬ್ಬರೇ ನಾನು ಮುಖ್ಯಾಧಿಕಾರಿಗಳೇ ಇದು ಅವ್ರದ್ದೇ ನಿರ್ಧಾರ ಅಂತ ಹೇಳಕ್ ಬರಲ್ಲ. ಅವ್ರಿಗೆ ಯಾರ್ಯಾರು ಪ್ರೆಷರ್ ಮಾಡಿದ್ದಾರೆ, ಇದರಿಂದ ಯಾರ್ಯಾರು ಸೇರ್ಕೊಂಡಿದ್ದಾರೆ. ನನ್ನ ಪ್ರಕಾರ ಇದರಲ್ಲಿ ಕೆಲವು ಪುರಸಭಾ ಸದಸ್ಯರುಗಳು ಕೂಡ ಸೇರ್ಕೊಂಡಿರಬಹುದು ಅಂತ ನನಗೆ ಬಹಳ ನೀಟಾಗಿ ಕಾಣಿಸ್ತಿದೆ, ಎದ್ದು ಕಣ್ಣಿಗೆ ಕಾಣಿಸ್ತಿದೆ. ಶಾಸಕರು ಡೈರೆಕ್ಷನ್ ಇಲ್ಲದೆ ಆಗಲ್ಲ, ಅಂದರೆ ನಮ್ಮ ಸನ್ಮಾನ್ಯ ಸಚಿವರು ಡೈರೆಕ್ಷನ್ ಇಲ್ಲದೆ ಆಗಲ್ಲ, ಜಿಲ್ಲಾಧಿಕಾರಿಗಳ ಆದೇಶ ಇಲ್ಲದೆ ಆಗಲ್ಲ, ತಹಸೀಲ್ದಾರ್ ಗಮನಕ್ಕೆ ಬರದೆ ಆಗಲ್ಲ. ಇವ್ರು ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಹಿಂದಿನ ದಿವಸನೇ ಮಾಹಿತಿ ಇತ್ತು ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಿದೆ. ಇದರಿಂದ ಒಂದು ದುರುದ್ದೇಶ ಅಂತೂ ಇದೆ. ಬಟ್ ನಾವು ಅವರಿಗೆ ತುಂಬ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀವಿ, ನಿಮ್ಮ ಉದ್ದೇಶ, ನಿಮ್ಮ ದುರುದ್ದೇಶ 1000 ಇರ್ಬೋದು, ನಮ್ಮ ಉದ್ದೇಶ ಒಂದೇ. ಕಡೆ ಸಂದರ್ಭದಲ್ಲಿ ಪ್ರಾಣ ತ್ಯಾಗಕ್ಕೂ ಕೂಡ ನಾವು ಗೋಪಾಲ್ಪುರದ ನಿವಾಸಿಗಳು ಸಿದ್ಧವಾಗಿದ್ದೀವಿ.
ಅದಕ್ಕೆ ನಮ್ಮ ಜನಾಂಗದ ಸುತ್ತ ಎಲ್ಲ 28 ಹಳ್ಳಿಯವರು ಇತ್ತೀಚೆಗೆ ರಾಜ್ಯ ವ್ಯಾಪ್ತಿಯಿಂದ ನಮಗೆ ನಮ್ಮ ಜನಾಂಗದ ಮುಖಂಡರುಗಳು, ಲೀಡರ್ಗಳು, ಸ್ವಾಮೀಜಿಗಳ ಬುದ್ಧಿಯವರ ಸಮೇತ ಇವತ್ತು ಹೋರಾಟಕ್ಕೆ ಬಂದು ಬೆಂಬಲವಾಗಿ ನಿಂತಿದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮ ಶಕ್ತಿ ಇನ್ನಷ್ಟು ಹೆಚ್ಚಿದೆ. ಈ ಹೋರಾಟ ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯದ ಮುಖಂಡರುಗಳು, ಎಲ್ಲ ನಾಯಕರುಗಳು, ನಮ್ಮ ಸಮುದಾಯದ ಎಲ್ಲ ಮುಖಂಡರುಗಳ ಸಲಹೆಗಳನ್ನ ತಗೊಂಡು ಮುಂದಕ್ಕೆ ಯಾವ ರೀತಿ ಇವರನ್ನ ನಾವು ಇವರಿಂದ ಆ ಜಾಗನ ಪಡ್ಕೋಬೇಕು ಅದನ್ನ ಕೂತಿ ನಾವು ಚರ್ಚೆ ಅಂತೂ ಅತಿ ಶೀಘ್ರದಲ್ಲಿ ಮಾಡ್ತೀವಿ. ಈಗ ಈ ತನಕ ಆಗಿರೋ ಬೆಳವಣಿಗೆ ನಮ್ಮ ಹೋರಾಟ ಏನು ಶಾಂತಿಯುತ ಪ್ರತಿಭಟನೆ ಗುಡಿಸಲು ಮತ್ತು ಮನೆ ಕಟ್ಟೋ ಹೊಸ ಮಾಡ್ತಾರೆ. ಈಗ ಪುರಸಭೆಯವರು ಕೂಡ ಅದಾಗಿ ಕೂಡ ಯಾವುದೇ ಪ್ರಾಧಿಕಾರದ ಸಂಸ್ಥೆ ಪ್ರಾಧಿಕಾರದ ಆದೇಶವಿಲ್ಲದೆ ಅಥವಾ ಜಿಲ್ಲಾಧಿಕಾರಿ ತಹಸೀಲ್ದಾರ್ ಆದೇಶವಿಲ್ಲದೆ ಮಾನ್ಯ ಸಚಿವರ ಮೌಖಿಕ ಆದೇಶವಿಲ್ಲದೆ ತೆರವುಗೊಳಿಸಿದೆ ಅಂತ ಮಿಡ್ ನೈಟ್ ನೋಡಿ ಇಲ್ಲಿ ಬಂದು ಮಿಡ್ ನೈಟ್ ಬಂದು ಮಲಗಿರಬೇಕಾದ್ರೆ ಏಕಾಏಕಿ ಹೋಗಲಿ ಆಯಿತು ತೆರವುಗೊಳಿಸೋದು. ಆದರೆ ನಮ್ಮೆಲ್ಲರ ಹೋರಾಟದ ಪ್ರತೀಕವಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್, ಜಗ್ಜೀವನ್ ರಾಮ್ ಮತ್ತು ಇಂದ್ರಾಚಯ್ಯನವರು ನಾವು ಅವರನ್ನು ಬೋರ್ಡ್ಗಳನ್ನ ಹಾಕ್ತೀವಿ. ಆ ಬೋರ್ಡ್ಗಳನ್ನ ಕನಿಷ್ಠ ಸೌಜನ್ಯದಿಂದ ಒಂದು ಗೌರವಯುತವಾಗಿ ತೆರವು ಮಾಡಬೇಕಾಯಿತು. ಆದರೆ ಸದಾ ಬುದ್ಧ ಬಸವ ಅಂಬೇಡ್ಕರ್ ಬಗ್ಗೆ ಮಾತನಾಡುವಂತಹ ಈ ವ್ಯವಸ್ಥೆ, ಸದಾ ಬುದ್ಧ ಬಸವ ಅಂಬೇಡ್ಕರ್ ಬಗ್ಗೆ ಮಾತಾಡುವಂತಹ ಒಂದು ವ್ಯವಸ್ಥೆ, ಅವರನ್ನು ಅವತ್ತು ಆ ಸ್ಟ್ಯಾಚ್ಯೂಗಳನ್ನ, ಆ ಬೋರ್ಡ್ಗಳನ್ನ ಕಿತ್ತು ಕಸದ ಬಟ್ಟಿಲಿ ತುಂಬ್ಕೊಂಡೋದು. ಏಕೆಂದರೆ ಅಲ್ಲಿ ನಾವು ಪ್ರತಿಭಟನೆ ಮಾಡೋಕೆ ಅವತ್ತು ನಮ್ಮೂರನ್ನವ್ರು ನಮ್ಮ ಗೋಪಾಲ್ಪುರ ಗ್ರಾಮಸ್ಥರ ಮಧ್ಯರಾತ್ರಿನೇ 4 ಗಂಟೆ ಜಾವಿಗೆ ಬಂಧಿಸ್ಬಿಟ್ಟಿದ್ರು. ಮಹಿಳೆಯರಿದ್ದಿತ್ತು ಸಂದರ್ಭದಲ್ಲಿ ಆ ಬೋರ್ಡನ್ನು ನಿಷ್ಕ್ರಿಯವಾಗಿ ಕಿತ್ತು ರಾಷ್ಟ್ರ ನಾಯಕರ ಅಪಮಾನ ಮಾಡಿದ್ರು. ಆದರೆ ಅದು ಎಲ್ಲೂ ಕೂಡ ಅದು ಮಾನ್ಯ ಶಾಸಕರ ಗಮನಕ್ಕೆ ಹೋಗಿಲ್ಲ ಗೊತ್ತಿಲ್ಲ. ಜೊತೆಗೆ ಅದೆಲ್ಲ ನೆಲಮೂಲ ಸಂಸ್ಕೃತಿ, ತಾಯಿ ಸಂಸ್ಕೃತಿ ಅಂತ ಏನು ಹೇಳ್ತೀವಿ, ತಾಯಿ ಅವ್ವ ಸಂಸ್ಕೃತಿ ಅಂತೀವಿ ನಾವು. ಈ ಅವ್ವ ಸಂಸ್ಕೃತಿ ಅಂತಂದರೆ ಪ್ರಕೃತಿಯನ್ನು ಪೂಜೆ ಮಾಡೋದು. ಅಂದರೆ ಇಲ್ಲಿ ಒಂದು ಊರು ಅಥವಾ ಒಂದು ಗ್ರಾಮದಲ್ಲಿ ಒಂದು ಕಲ್ಲು, ಮಣ್ಣು, ಗಿಡ, ಮರ ಇವಕ್ಕೆ ಪೂಜೆ ಮಾಡೋದು. ಅದರ ಪ್ರತೀಕವಾಗಿ 100 ವರ್ಷದಿಂದ ನಮ್ಮ ಪೂರ್ವಿಕರು ದಂಡದ ಮಾರಮ್ಮನ ದೇವಸ್ಥಾನ ಸ್ಥಾಪನೆ ಮಾಡಿದ್ರು. ನಾವು ಯಾವುದೇ ಒಂದು ಶುಭ ಕಾರ್ಯ ಆಗಲಿ ಅಥವಾ ಕೆಟ್ಟ ಕಾರ್ಯ ಆಗಲಿ, ಕೆಟ್ಟ ಕಾರ್ಯ ಸಾವು, ತಿಥಿ ಎರಡೂ ಮಾಡಬೇಕಾದ್ರೂ ಕೂಡ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅಲ್ಲಿಂದ ಮನೆಗೆ ತೀರ್ಥ ತಗೊಂಡಾಗಿ ಹಬ್ಬ ಹರಿದಿನ, ಮಕ್ಕಳ ನಾಮಕರಣ, ಮದುವೆ, ಮುಂಜಿ ಮತ್ತೊಂದು ಮಾಡ್ತಾಯಿದ್ರು. ಅದು ನಮ್ಮೆಲ್ಲರೂ ಅಸ್ತಿಕೆ. ಆದರೆ ಅವತ್ತು ಮಹಿಳೆಯರು ಬಿದ್ದು ಒದ್ದಾಡಿದ್ದಾರೆ. ಈ ಗುಡಿಸಲುಗಳನ್ನ ತೆರವು ಮಾಡೋ ನೆಪದಲ್ಲಿ ಕೂಡ ಈ ತಾಲೂಕು ಆಡಳಿತ, ಜಿಲ್ಲಾಡಳಿತ ದೇವಸ್ಥಾನವನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಇದು ತುಂಬ ಅಕ್ಷಮ್ಯ ಅಂತ ಹೇಳ್ಬೋದು. ಯಾಕಂತಂದರೆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ. ನೀವು ಬೇರೆ ಧರ್ಮ ಆಚರಣೆ ಮಾಡಿದ್ರೆ ಮಾಡ್ಕೊಳ್ಳಿ, ನಮ್ಮ ಧರ್ಮ ಯಾಕೆ ಕುಂತೀರಾ ಏನು ಸರ್? ಆದರೆ ಇದನ್ನು ಖಂಡಿಸಬೇಕಾದಂತಹ BJP, RSS, ಸಂಘ ಪರಿವಾರ ಇದುವರೆಗೂ ಕೂಡ ಎಲ್ಲೂ ಖಂಡಿಸ್ತಿಲ್ಲ. ಇಂದು ನಾವೆಲ್ಲ ಒಂದು ಅಂತ ಹೇಳ್ತಾರೆ, ಓಕೆ. ಆದರೆ ಇವತ್ತು ಇಲ್ಲಿ ದೇವಸ್ಥಾನ ಹೊಡೆದಾಕಿ ಅಲ್ಲಿ ಅವಶೇಷಗಳಷ್ಟು ಬಿದ್ದಾಯ್ತಲ್ಲ, ಆ ದೇವಸ್ಥಾನ ಇವತ್ತು ಧ್ವಂಸ ಮಾಡೋರಲ್ವಾ? ಇದು ರಾಜ್ಯ BJP ನಾಯಕರ ಗಮನಕ್ಕೆ ಕಾಣಲಿಲ್ವಾ? ಅಥವಾ RSS ಸಂಘ ಪರಿವಾರದ ಕಾಣಲಿಲ್ವಾ? ಯಾಕೆ ದಂಡದ ಮಾರಮ್ಮ ದೇವರಲ್ವಾ? ರಾಮಕೃಷ್ಣ ಮಾತ್ರ ದೇವರಾ? ಇಂದು ನಾವೆಲ್ಲ ಒಂದು ಅಂತ ಬರ್ತೀರಾ? ದಯಮಾಡಿ ಇದಕ್ಕೆ ಈ ದೇಶ ಈ ವ್ಯವಸ್ಥೆಗೆ ಹೋಗ್ತಿರೋದಕ್ಕೆ ನಿಮ್ಮಲ್ಲಿ ಈ ಥರ ಮನಸ್ಥಿತಿಗಳಿರೋದಕ್ಕೆ ಕಾರಣ. ಆದ್ದರಿಂದ ಮುಂದಾದರೂ ಕೂಡ BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ಪಕ್ಷಗಳು ಕೂಡ ಏನು ಒಂದು ನ್ಯಾಯದ ಬೇಡಿಕೆ ನಡೀತಾ ಇದೆ. ಇವರು ಎಲ್ಲ ಊರಿಂದ ಹೊರಗೂ ಹಾಕೊಂಡಿಲ್ಲ. ನಮ್ಮ ಬೀದಿ ಮನೆ ಅಕ್ಕಪಕ್ಕ ಜಾಗ ಇದೆ. ಯಾಕೆಂದರೆ ನಾನು ಆಗಲೇ ತಾಲೂಕಾಧ್ಯಕ್ಷ ಹೇಳಿದೆ, ಒಂದು 20-30 ಸೈಟಲ್ಲಿ 4 ಕುಟುಂಬ ಇದೆ. ಇವತ್ತು ಒಂದು ಹಬ್ಬ ಹುಡುಗರಿಗೆ ನೆಂಟರು ಕರೆಯಲ್ಲ, ಯಾಕಂದರೆ ಮಲ್ಕೊಳ್ಳೋಕೆ ಜಾಗ ಇಲ್ಲ. ಆ ಥರ ನಿಷ್ಕ್ರಿಯವಾಗಿ ಪಟ್ಟಣದಲ್ಲಿ ಬದುಕ್ತಾ ಇದ್ದಾರೆ. ಯಾಕಂದರೆ ಮೂಲಭೂತ ಸೌಕರ್ಯಗಳಿಲ್ಲ. ಆರೋಗ್ಯ ಇರಬೇಕು ಅಂತಂದರೆ, ಆರೋಗ್ಯವಂತ ಸಮಾಜ ಇರಬೇಕು ಅಂದರೆ ಮನೆ ಚೆನ್ನಾಗಿರ್ಬೇಕು. ಮನೆ ಚೆನ್ನಾಗಿರೋ ಮನಸ್ಸು ಚೆನ್ನಾಗಿರುತ್ತೆ. ಮಕ್ಕಳು ಓದ್ತವೆ, ಮಕ್ಕಳು ಓದೋಕ್ಕಾಗ್ತಾ ಇಲ್ಲ. ದುಶ್ಚಟಗಳೇ ಬಲಿಯಾಗ್ತವೆ. ಯಾಕಂದರೆ ಒಂದು ಸಪ್ರೇಟ್ ಒಂದು ಕೊಠಡಿ, ಒಂದು ಚೇರ್ ಇಲ್ಲ ಅಲ್ಲಿ. ಯಾಕಂದರೆ ಇಷ್ಟಗಳ ಕೊಠಡಿ ಒಳಗೆ ಎಲ್ಲ ಆಗಬೇಕು. ಸಂಸಾರ, ಅಡುಗೆ, ಮಲಗೋದು, ಬಾತ್ರೂಮು, ಟಾಯ್ಲೆಟ್ ರೂಮ್ ಎಲ್ಲ ಆಗಬೇಕು. ಈ ನಿಟ್ಟಿನಲ್ಲಿ ಇನ್ನಾದರೂ ಕೂಡ ಆಳುವ ಸರ್ಕಾರಗಳು ಎಚ್ಚೆತ್ತುಕೊಂಡು ಏನೋ ಒಂದು ನ್ಯಾಯಯುತವಾದ ಬೇಡಿಕೆ ಇದೆ, ಆ ಬೇಡಿಕೆನ ಶೀಘ್ರದಲ್ಲೇ ಮಾನ್ಯ ಶಾಸಕರಾದಂಥ ಮಹಾದೇವಪ್ಪನವರು ತಮ್ಮ ಅಧ್ಯಕ್ಷತೆಯಲ್ಲೇ ಒಂದು ಸಭೆ ಕರೆದು, ಜಿಲ್ಲಾಧಿಕಾರಿಗಳನ್ನ ಕರೆದು, ಇಲ್ಲಿ ಯಾರು ಅರ್ಹ ನಿವೇಶನ ರೈತರಿದ್ದಾರೆ ಅವ್ರಿಗೆ ನಿವೇಶನಗಳನ್ನ ಹಂಚಿಕೆ ಮಾಡಲಿ. ಹಂಚಿಕೆ ಮಾಡಿದ್ರೆ ನಾವು ಕೂಡ ಅಪ್ರಿಷಿಯೇಟ್ ಮಾಡ್ತೀವಿ. ಮಾನ್ಯ ಮಹಾದೇವಪ್ಪನವರು ಈ ಯಾವುದೋ ಹೇಳಿಕೆ ಮಾತುಗಳು ಕಳ್ಕೊಂಡು ಈ ವಿರೋಧಿ ನಡೆಯಬೇಕು, ಸರ್ವ ಸಮಾಜವನ್ನು ಜೊತೆ ತಗೊಂಡು ಹೋಗ್ಲಿ. ಯಾಕಂದರೆ ಎಲ್ಲರೂ ಇಡೀ ತಾಲೂಕಲ್ಲಿ ಎಲ್ಲ ಸಮಾಜ ಓಟ್ ಹಾಕಿರೋದ್ರಿಂದ ಸದಕ್ಕಾಗಿರೋದು. ಆದ್ದರಿಂದ ಮುಂದಾದರೂ ಕೂಡ ತಾರತಮ್ಯ ಮಾಡದೆ ಅವರು ನಿವೇಶನ ಹಂಚಿಸಿ, ಇಲ್ಲಪ್ಪ ಈ ಸಮಾಜ ಜೊತೆ ನಾನು ಇದ್ದೀನಿ ಅಂತ ಹೇಳಿ, ಆವಾಗ ನಾವು ತಾಲೂಕು ಮಾದಿಗ ಸಮಾಜದ ವತಿಯಿಂದನೇ
ನಮ್ಮ ಜೊತೆಲಿ ಬಾಬು ಜೋಗಿ ನಮ್ಮ ಸಂಘದ ಅಧ್ಯಕ್ಷರಿದ್ದಾರೆ. ಆ ಸಂಘದ ಅಧ್ಯಕ್ಷರುಗಳನ್ನೆಲ್ಲ ಸೇರಿಸಿ ಮಾನ್ಯ ಶಾಸಕರಿಗೆ, ಸಚಿವರಿಗೆ ದೊಡ್ಡ ಮಟ್ಟದಲ್ಲಿ ಸನ್ಮಾನ ಮಾಡ್ತೀವಿ. ಇಲ್ಲ, ಮುಂದಿನ ಚುನಾವಣೆಗಳಲ್ಲಿ ಏನು ಬಾಬಾ ಸಾಹೇಬರು ನಮ್ಮ ಮತದಾನ ಒಂದು ಹಕ್ಕು ಕೊಟ್ಟಿದ್ದಾರೆ, ಓಟು, ಆ ಓಟಿನ ಮುಖಾಂತರ ನಾವು ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಈ ನರಸೀಪುರ ತಾಲೂಕು ಗೋಪಾಲಪುರ ಸರ್ವೆ ನಂಬರ್ 7ರಲ್ಲಿ ಏನು ಮಾದಿಗ ಸಮುದಾಯದ ಅಷ್ಟೊಂದು ಕುಟುಂಬಗಳನ್ನು, ವಾಸವಾಗಿದ್ದಂಥ ಕುಟುಂಬಗಳನ್ನು, ಸುಮಾರು 50-60 ವರ್ಷಗಳಿಂದ ಅಲ್ಲೇ ವಾಸ ಮಾಡ್ತಾ ಇದ್ದಂಥ ಕುಟುಂಬಗಳನ್ನು ಈಗಿನ ಏನು ಪಟ್ಟಣ ಪಂಚಾಯಿತಿ ಆಡಳಿತ ತೆರವುಗೊಳಿಸಿದೆ. ಸೊ ಆ ಕಾರಣದಲ್ಲಿ ನಮ್ಮ ಸಮುದಾಯದ ಸ್ವಾಮೀಜಿಗಳಾದ ಷಡಕ್ಷರಿ ಮುನಿಯವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಕಾನೂನಿನ ಜಾಥವನ್ನು ಹಮ್ಮಿಕೊಂಡಿರುತ್ತಾರೆ. ಆ ಕಾರಣಕ್ಕೆ ಆ ವಿಚಾರ ನಮಗೆ ಗೊತ್ತಾದ ಮೇಲೆ ನಾವು ಕೂಡ ಈ ಸಮಾಜದ ಚಿಂತಕರಾಗಿ ಆದಿಜಾಂಬವ ಜನಸಂಘದ ಒಬ್ಬ ಅಧ್ಯಕ್ಷನಾಗಿ ವಿಚಾರ ನಮಗೆ ತಲುಪಿದಾಗ ನಾವು ಬೆಂಗಳೂರಿಂದ ನಮ್ಮ ಸ್ನೇಹಿತರ ಜೊತೆಯಲ್ಲಿ ಈ ಒಂದು ಪ್ರತಿಭಟನೆ, ಕಾಲ್ನಡಿಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಬೆಂಗಳೂರಿಂದ ಇಲ್ಲಿ ಅವರ ಜೊತೆಯಲ್ಲಿ ಸೇರಿಕೊಂಡ್ರಿ. ಸೊ ಏನು ಆ ಒಂದು ಸಭೆಯಲ್ಲಿ ಷಡಕ್ಷರ ಮುನಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಹಲವಾರು ಮುಖಂಡರು ಸಮಾಜದ ಪರವಾಗಿ ಮತ್ತು ಈ ಮಾದಿಗರಿಗೆ ಅನ್ಯಾಯ ಆಗಿರುವಂಥ ವಿಚಾರದ ಪರವಾಗಿ ಹಲವಾರು ವಿಚಾರಗಳನ್ನು ಬೆಳಕು ಚೆಲ್ಲಿದ್ದಾರೆ. ಸೊ ಹಾಗೆ ಗೋಪಾಲಪುರದಿಂದ ತಾಲೂಕು ಕಚೇರಿವರೆಗೂ ಕಾಲ್ನಡಿಗೆ ಜಾಥೆಯಲ್ಲಿ ಹೋದಾಗ ಸುಮಾರು ಜನ ನಮಗೆ ಬೆಂಬಲವಾಗಿ ಬಂದಿರ್ತಾರೆ. ಸೊ ಅಲ್ಲಿ ತಾಲೂಕು ಕಚೇರಿಗೆ ಹೋದಾಗ ಅಲ್ಲಿ ಒಂದು ಮನವಿ ಪತ್ರ ಕೊಡಬೇಕೆಂದಾಗ ನಮಗೆ ಮುಖ್ಯವಾಗಿ ಮನವಿಯನ್ನು ಸ್ವೀಕರಿಸುವಂಥ ತಾಲೂಕು ಆಡಳಿತದ ಜವಾಬ್ದಾರಿ ಹೊತ್ತಂಥ ತಹಸೀಲ್ದಾರೇ ಅಲ್ಲಿ ಇರಲಿಲ್ಲ. ಸೊ ನಮಗಾದ್ರೂ ಅನಿಸುತ್ತೆ, ಸೊ ಇವರ ಹೋರಾಟಗಳು ಯಾವಾಗಲೂ ಇದ್ದಿದ್ದೆ ಅಂಥೇಳಿ ನಮಗೆ ಸರಿಯಾಗಿ ಸ್ಪಂದನೆ ಕೊಡದೆ ಅವರು ಅಲ್ಲಿಂದ ಬೇಕಾಗಿಯೇ ತಪ್ಪಿಸ್ಕೊಂಡಿದ್ದಾರೆ ಅಂತ ನನಗಾದ್ರೂ ಅನಿಸುತ್ತೆ. ಮುಖ್ಯವಾಗಿ ಏನು ಇಡೀ ರಾಜ್ಯದಲ್ಲಿ ಗೋಪಾಲಪುರ ಸರ್ವೆ ನಂಬರ್ 7ರ ವಿಚಾರ ಇಡೀ ರಾಜ್ಯದಲ್ಲಿ ಎಲ್ಲ ಮಾದಿಗರ ಗಮನಕ್ಕೆ ಹೋಗಿದೆ. ಬಹು ನಿರೀಕ್ಷೆಯಿಂದ ಈ ಕಾಲ್ನಡಿಗೆ ಜಾಥಾ ಮಾಡಿದಾಗ ಅಲ್ಲಿ ಸಾಕಷ್ಟು ವಿಚಾರಗಳನ್ನು ಬೆಳಕಿ ಚೆಲ್ಲಿದ್ದಾರೆ. ಏನು 6.5 ಎಕರೆ ಜಾಗದಲ್ಲಿ ಅಲ್ಲಿ ಒಂದು ಜಗಜೀವನ್ ರಾಮ್ ಸಂಘದ ಬೋರ್ಡ್ ಕೂಡ ಹಾಕಿದ್ರು, ಅಲ್ಲಿ ಅದನ್ನು ಕೂಡ ತೆರವುಗೊಳಿಸಿದ್ದಾರೆ. ಆಮೇಲೆ ಅಂಬೇಡ್ಕರ್ ಬೋರ್ಡನ್ನು ತೆರವುಗೊಳಿಸಿದ್ದಾರೆ. ಮತ್ತು ಅಲ್ಲಿ ಒಂದು ದೇವಸ್ಥಾನ, ಮಾರಮ್ಮನ ದೇವಸ್ಥಾನ, ಇದು ಪುರಾತನ ಕಾಲದದ್ದು, ದಂಡು ಮಾರಮ್ಮ ಅಂತೇಳಿ ಸುಮಾರು ವರ್ಷಗಳಿಂದ ಆ ಒಂದು ದೇವಸ್ಥಾನ ಅಲ್ಲಿ ಇದ್ದು ನಮ್ಮ ಸಮುದಾಯದವರು ಅದನ್ನು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಯಾಗಿ ಅಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡು ಒಂದು ಭಕ್ತಿ ನಿಷ್ಠೆಯಿಂದ ಬರ್ತಾ ಇದ್ದಂಥ ದೇವಸ್ಥಾನನ ಕೂಡ ತೆರವುಗೊಳಿಸಿದ್ದಾರೆ. ಈ ಆಡಳಿತ ಮತ್ತು ಈ ಸರ್ಕಾರದ ದುರುದ್ದೇಶದಿಂದ ಅಲ್ಲಿ ಪೂರ್ತಿ ನಮ್ಮವರ ಮನೆಗಳನ್ನು ನೆಲ ಸಮಗೊಳಿಸಿರ್ತಾರೆ. ಸೊ ಆ ಕಾರಣದಿಂದ ಇಲ್ಲಿ ಏನು ಮಾದಿಗರಿಗೆ ಎಲ್ಲ ಕಡೆ ರಾಜ್ಯದಲ್ಲಿ ಅನ್ಯಾಯ ಆಗ್ತಾ ಇದೆ, ಆ ಅನ್ಯಾಯಗಳನ್ನು ತಪ್ಪಿಸಬೇಕು, ಆ ಅನ್ಯಾಯಗಳು ಮರುಕಳಿಸಬಾರದು ಅಂಥೇಳಿ ನಮಗೆ ಈ ಒಂದು ಸಭೆಗೆ ನಾವು ಅವರ ಜೊತೆಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ ಸರ್ಕಾರಗಳು ಎಲ್ಲ ಹೆಚ್ಚಿನ ಸೌಕರ್ಯ ಇರುವಂಥ ಉನ್ನತ ಅಧಿಕಾರದಲ್ಲಿರುವಂಥವರಿಗೆ ಮಾನ್ಯತೆ ಕೊಡ್ತೈತೆ, ಬಡವರನ್ನು ಈ ರೀತಿ ಬೀದಿನಲ್ಲಿ ಈ ರೀತಿ ದುಷ್ಕೃತ್ಯಗಳನ್ನು ಎಸ್ಕೊಂತ ಬೀದಿನಲ್ಲಿ ನಿಲ್ಲಿಸ್ತಾರೆ. ಒಂದು ವಿಚಾರ ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಆಡಳಿತ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ದಲಿತರ ಪರ ಅಂತ ಸದಾ ಒತ್ತಿ ಹೇಳ್ತಾರೆ. ಸೊ ಅವರ ಉದ್ದೇಶ ಒಳ್ಳೆಯದೇ ಇರ್ಬೋದು, ಅವರ ಕಾರ್ಯಕ್ರಮಗಳು ಒಳ್ಳೆಯದೇ ಇರ್ಬೋದು, ಅವರ ಸಂಪುಟದಲ್ಲಿರುವಂಥ ಕೆಲವು ಮಂತ್ರಿಗಳು ಬಹುಶಃ ಈ ಮಾದಿಗರ ವಿರೋಧಿ ಆಲೋಚನೆಗಳು ಇಟ್ಕೊಂಡಿರ್ಬೋದೇನೋ. ಆ ಕಾರಣಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಏನು ಎಚ್ ಸಿ ಮಾದೇವಪ್ಪ ಅಲ್ಲಿ ಶಾಸಕರಾಗಿದ್ದಾರೆ ಮತ್ತು ಮಂತ್ರಿಗಳು ಕೂಡ ಆಗಿದ್ದಾರೆ, ಅವ್ರ ಗಮನಕ್ಕೆ ಬಂದಿದ್ದರೂ ಕೂಡ ಈ ಒಂದು ಅನ್ಯಾಯದ ಕೆಲಸ ಅಲ್ಲಿ ನಡೆದಿದೆ. ಸೊ ಇದು ಆಗಬಾರ್ದಾಗಿತ್ತು. ನಾವಾದರೂ ಮಾದೇವರಪ್ಪನವರು ಈ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಯಾವತ್ತೂ ಕೂಡ ಈ ಮಾದಿಗರನ್ನು ಎದುರಾಕೊಳ್ಬೇಡಿ. ಮಾದಿಗರನ್ನು ಎದುರಾಕೊಂಡ್ರೆ ಮುಂದಿನ ರಾಜಕೀಯ ಭವಿಷ್ಯ ಡೋಲಾಯಮಾನವಾಗುತ್ತೆ. ಇವತ್ತು ಬೀದಿನಲ್ಲಿ ನಮ್ಮ ಹೆಣ್ಣುಮಕ್ಕಳನ್ನು ನೀವು ಕೂಡಿಸಿದ್ದೀರ, ನಾಳೆ ನೀವು ಕೂಡ ಬೀದಿಗೆ ಬರುವಂಥ ಪರಿಸ್ಥಿತಿ ಬರುತ್ತೆ. ಆ ಕಾರಣಕ್ಕೋಸ್ಕರ
ಗಮನ ಹರಿಸಿ ಬಡವರಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಮಾಡಬೇಡಿ, ಅವರಿಗೆ ವಸತಿಯನ್ನು ಕಲ್ಪಿಸಿ, ನಿವೇಶನವನ್ನು ಕಲ್ಪಿಸಿ, ಮುಂದೆ ಈ ರೀತಿ ಘಟನೆಗಳು ನಡೀಬಾರದು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾರೆ. ನೀವು ರಾಷ್ಟ್ರ ನಾಯಕರನ್ನ ಬೀದಿಲಿ ಹಾಕಿದಿರಿ, ಮೋರಿ ಹತ್ರ ಹಾಕಿದಿರಿ, ನೀವು ಮನೇಲಿ ಇಟ್ಕೊ ಪೂಜೆ ಮಾಡಿ ಅಂತಿರಲ್ಲ, ಎಲ್ಲನೂ ತೆರವುಗೊಳಿಸೋಕೆ ಆಗುತ್ತಾ ಸ್ವಾಮಿ ನಿಮ್ಮ ಕೈಲಿ? ಹಾಗಾದ್ರೆ ಇಡೀ ರಾಜ್ಯಾದ್ಯಂತ ಏನು ಫುಟ್ಪಾತಲ್ಲೋ ಅಥವಾ ಕೇರಿಗಳ ಮುಂಭಾಗ ಹಾಕಿದರೆ ಎಲ್ಲ ತೆರವುಗೊಳಿಸಿ. ಎಲ್ಲ ಹಾಕಿರೋದು ಇದನ್ನೇ ಕಾಮನ್ ಅಥವಾ ಅಟ್ಲೀಸ್ಟ್ ಒಂದು ಪರಿಜ್ಞಾನ ಇಲ್ಲ ಹೋಯ್ತು ಆ ಅಧಿಕಾರಿಗಳ್ಗ. ರಾಷ್ಟ್ರ ನಾಯಕರು ಅಂದ್ರೆ ಪೂಜೆ ಮಾಡ್ಬೇಕ್ರಿ, ಮನೇಲಿಟ್ಟು ಕೋಣೆಲಿಟ್ಟು ನೀವು ಈ ಥರ ಪಬ್ಲಿಕಲ್ಲೆಲ್ಲ ಹಾಕ್ಬಾರ್ದು ಅಂತ ಹೇಳ್ತಿರಲ್ಲ. ಮಿಕ್ಕದ್ದೆಲ್ಲ ಎಲ್ಲ ಹಾಕಿದರೆ ಅದನ್ನ ಸ್ವಲ್ಪ ತಾವು ಇದಕ್ಕೆ ಒಂದು ಉತ್ತರ ಕೊಡಿ ಸ್ವಾಮಿ. ಇಲ್ಲ ಇಡೀ ರಾಜ್ಯಾದ್ಯಂತ ತೆಗೆದಾಕಿ ಅದನ್ನ ಎಲ್ಲ ಸಮಾಜದ. ದಯವಿಟ್ಟು ಈ ತರ ಒಂದು ಬೇಜವಾಬ್ದಾರಿತನ ಮಾಡಿ ಪುರಸಭೆ ಒಂದು ಟ್ರಾಕ್ಟರ್ಗೆ ಕಸ ತುಂಬತಕ್ಕಂಥ ಟ್ರಾಕ್ಟರ್ಗೆ ತಗೊಂಡೋದ್ರಲ್ಲಿ ಇವತ್ತು ರಾಷ್ಟ್ರ ನಾಯಕರದನ್ನ ಇದನ್ನ ನಾವು ಇಡೀ ಸಮಾಜ ಖಂಡಿಸ್ತೀವಿ. ಇದನ್ನ ನಾನು ಇವತ್ತು ನಮ್ಮ ಹೆಸರು ಬಸವರಾಜ್ ಅಂತ, ಬೆಂಗಳೂರು ನಗರ ನಿವಾಸಿ, ಆದಿಜಾಂಬವ ಜನಸಂಘದ ರಾಜ್ಯ ಸಂಚಾಲಕರಾಗಿ ಈ ದಿನ ನಮ್ಮ ಗೋಪಾಲ್ಪುರದ ಗ್ರಾಮದ ಸರ್ವೆ ನಂಬರ್ 7ರಲ್ಲಿ ನಮ್ಮ ಸಮುದಾಯದ ಮನೆಗಳನ್ನು ತೆರವುಗೊಳಿಸುವುದು ನಮಗೆ ಕಂಡು ಬಂದಿರುತ್ತದೆ. ಅದರಿಂದ ನಾವು ರಾಜ್ಯ ಮಟ್ಟದ ಪ್ರಮುಖ ನಾಯಕರುಗಳು, ಸಂಘದ ಪದಾಧಿಕಾರಿಗಳು ಇಲ್ಲಿ ಗುರುಗಳ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ರಾಜ್ಯದ ಸರ್ಕಾರದಲ್ಲಿರುವಂಥ ಮಹನೀಯರು, ಆದರೆ MLA ಆಗಿರ್ಬೋದು, MP ಆಗಿರ್ಬೋದು, ಅಥವಾ ಸರ್ಕಾರದ ಪದಾಧಿಕಾರಿಗಳಾಗಿ ಇವರು ತಹಸೀಲ್ದಾರ್ ಆಗಿ ಇವರ ನೇತೃತ್ವ ಇಲ್ಲದೆ ಸಮುದಾಯದ ಮನೆಗಳನ್ನು ಕಟ್ಟಿರುವ ಸಮಯದಲ್ಲಿ ಅದು ತೆರವುಗೊಳಿಸಿರುವುದು ಮಹಾ ದುರಂತ. ದಂಡು ಮಾರಮ್ಮನ ದೇವಸ್ಥಾನ ಪುರಾತನ ದೇವಸ್ಥಾನ, ಆ ದೇವಸ್ಥಾನವನ್ನು ತೆರವುಗೊಳಿಸಿರುವುದು, ಬಾಬು ಜಗಜೀವನ್ ರಾಮರವರ ಪ್ರತಿಮೆಯನ್ನು ತೆರವುಗೊಳಿಸಿರುವುದು, ಅಂಬೇಡ್ಕರ್ ಅವರ ಬೋರ್ಡ್ಗಳನ್ನು ತೆರವುಗೊಳಿಸಿರುವುದು, ಎನ್ ರಾಜಯ್ಯರವರ ಮಹಾ ಮೇಧಾವಿ, ಈ ರಾಜ್ಯದ ಧೀಮಂತ ನಾಯಕ ಎನ್ ರಾಜಯ್ಯರವರ ಅವರ ಬೋರ್ಡನ್ನು ತೆರವುಗೊಳಿಸಿ ಕಸದ ಬುಟ್ಟಿಯಲ್ಲಿ ಹಾಕಿ ಇಷ್ಟೊಂದು ದರ್ಪದಿಂದ ಸರ್ಕಾರ ಆಡಳಿತ ನಡೀತಿರುವುದು ಈ ಇಡೀ ರಾಜ್ಯದ ಮಾದಿಗ ಸಮುದಾಯದ ಸಂಘಟನೆಗಳು, ಸಮುದಾಯದ ಪ್ರಮುಖರು ಎಲ್ಲರೂ ಸೇರಿ ಇದು ಖಂಡನೆ ಮಾಡ್ತೇವೆ. ಈಗಲೇ ಸರ್ಕಾರ ಎಚ್ಚೆತ್ತುಕೊಂಡು ದಯವಿಟ್ಟು ಮೊದಲನೇದಾಗಿ H.C. ಮಾದೇವಪ್ಪನವರೇ, ನಿಮಗೆ ಮಾಹಿತಿ ಇಲ್ಲದೆ ಇದು ನಡೆಯೋಕ್ಕಿಲ್ಲ. ನೀವು ಮಾಡ್ತಿರುವಂಥ ದುರಂತ, ಈ ಜಾತಿಯ ಜನಾಂಗಕ್ಕೆ ಅನ್ಯಾಯ ಮಾಡ್ತಿದ್ದೀರಿ. ನೀವು ಮಾದೇವಪ್ಪರೇ ದಯವಿಟ್ಟು ಈಗಲೇ ತಹಸೀಲ್ದಾರ್ ಅವ್ರನ್ನ ಕರೆದು ಈ ದಿನವೇ ಆರ್ಡರ್ ಮಾಡಬೇಕು. ಆ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಿ ತಹಸೀಲ್ದಾರ್ ಅವರ ಆದೇಶದ ಹೊರಡಿಸೋದಕ್ಕೆ ತಮ್ಮ ಆದೇಶ ಮಾಡಬೇಕು. ಮಾದೇವಪ್ಪರ ಆದೇಶ ಇಲ್ಲದೆ ಇಂಥ ದುರಂತ ನಡೆಯೋಕ್ಕೆ ಕಾರಣ ಇಲ್ಲದಂತ ನಮ್ಮ ಆಗ್ರಹ. ಇವತ್ತೇ ತಹಸೀಲ್ದಾರ್ ಅವರಿಗೆ ಆದೇಶ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ. ತಾವು ಮಾಡಲಿಲ್ಲ ಅಂದರೆ ನಮ್ಮ ರಾಜ್ಯದ ಜನಾಂಗ ಏನು 1,20,00,000 ಜನಾಂಗದ ನಾವು ಇದ್ದೀವಿ, ಈ 1,20,00,000 ಜನಾಂಗ ನಿಮ್ಮ ವಿರುದ್ಧ ತಿರುಗಿಬೀಳ್ತೇವೆ. ಬೆಂಗಳೂರು ಬರುವಂಥ ದಿನಗಳಲ್ಲಿ ಫ್ರೀಡಂ ಪಾರ್ಕಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ನಿಮ್ಮ ವಿರುದ್ಧ. ದಯವಿಟ್ಟು ಈಗಲೇ ನ್ಯಾಯ ಒದಗಿಸಬೇಕಂತ ತಮ್ಮಲ್ಲಿ ಮನವಿ.